श्री दक्षिण वक्रतुंड महाकाय सूर्यसमप्रभा निर्विघ्नं कुरु मे देवा सर्वकार्येषु सर्वदा प्रणो देवी सरस्वती वाजेभिर्वाजिनीवती धीनाममित्यवतु आनो दिवो बृहतः पर्वतादा सरस्वती यजता गन्तयज्ञं वाग्देव्यै नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैष्टुवांसस्तनोभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तारिक्ष्यो अरिष्टनेमिः स्वस्ति न बृहस्पतिर्दधातु। ॐ शान्तिः शान्तिः शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरो देवताभ्यो नमः। श्रुतिस्मृतिपुराणानामालयं करुणालयं नमामि भगवत्पाद शङ्करं लोकशङ्करं गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। हरिः ॐ श्रीगुरुभ्यो नमः। श्री सद्गुरो व्यासमहर्षिणे नमः। सद्गुरो श्री शुकाचार्य महर्षिणे नमः। ओं नमो भगवते वासुदेवाय। ಭಾಗವತದ ಮಹಾತ್ಮೆಯನ್ನ ನಿನ್ನೆ ದಿವಸ ನೋಡ್ತಾ ಇದ್ವಿ. ಈ ಭಾಗವತ ಕೇಳಬೇಕು ಅಂತಂದ್ರೆ ಇದಕ್ಕೆ ಪೂರ್ವ ಪುಣ್ಯ ಇರಬೇಕು. ಮತ್ತೆ ಈ ಒಂದು ಭಾಗವತ ಶ್ರವಣ ಮಾತ್ರದಿಂದಲೇ ನಮ್ಮ ಅನೇಕ ಜನ್ಮಗಳ ಪಾಪ ಪರಿಹಾರ ಆಗತ್ತೆ. ಮತ್ತೆ ಐಹಿಕ ಆಮುಷ್ಮಿಕ, ಐಹಿಕ ಅಂದ್ರೆ ಈ ಲೋಕದ, ಮತ್ತು ಆಮುಷ್ಮಿಕ ಅಂದ್ರೆ ಈ ದೇಹಾನಂತರದ ಲೋಕಗಳಲ್ಲಿ ನಮಗೆ ಒಂದು ಸದ್ಗತಿ ಉಂಟಾಗತ್ತೆ ಅಂತಕ್ಕಂಥ ವಿಚಾರವನ್ನ ಈ ಭಾಗವತ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ನಿನ್ನೆ ನೋಡ್ತಾ ಇದ್ವಿ. ನಿನ್ನೆ ಎಲ್ಲಿಗೆ ಸ್ಟಾಪ್ ಆಗಿತ್ತು ನಾನು ಗೊತ್ತಾಗ್ಬೋದು. 6ನೇ ಶ್ಲೋಕಕ್ಕೆ ಸರ್. 6ನೇ ಶ್ಲೋಕ ಕಂಪ್ಲೀಟ್ ಆಯ್ತಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ವೃಥಾಸುತಂ. ಹರಿ ಓಂ. ಶ್ರೇಯಸಾಂ ಯದ್ಭವತ್ ಶ್ರೇಯಃ ಪಾವನಾನಾಂ ಚ ಪಾವನಂ ಕೃಷ್ಣಪ್ರಾಪ್ತಿಕರಂ ಶಶ್ವತ್ ಸಾಧನಂ ತದ್ವದಾಧುನಾ. ಶ್ರೇಯಸಾಂ ಯದ್ಭವತ್ ಶ್ರೇಯಃ ಪಾವನಾನಾಂ ಚ ಪಾವನಂ ಕೃಷ್ಣಪ್ರಾಪ್ತಿಕರಂ ಶಾಶ್ವತ ಸಾಧನಂ ತದ್ವದ ಅಧುನಾ. ಏನು ಹೇಳ್ತಾ ಇದ್ದಾರೆ? ಎಲ್ಲಕ್ಕಿಂತ ಹೆಚ್ಚಾದ ಶ್ರೇಯಸ್ಕರವೂ ಪವಿತ್ರವೂ ಆದಂತಹ ಶ್ರೀ ಭಗವಾನ್ ಕೃಷ್ಣನ ಪ್ರಾಪ್ತಿಗಾಗಿ ಶಾಶ್ವತವಾದ ಸಾಧನೆಯನ್ನ ನೀವು ನಮಗೆ ತಿಳಿಸಿ ಅಂಥೇಳಿ ಶೌನಕರನ್ನ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರು ಮುಂದೆ ಹೀಗೆ ಹೇಳ್ತಾರೆ: ಚಿಂತಾಮಣಿರ್ಲೋಕ ಸುಖಂ ಸುರದ್ರುಹು ಸ್ವರ್ಗ ಸಂಪದಂ ಪ್ರಯಚ್ಛತಿ ಗುರು ಪ್ರೀತೋ ವೈಕುಂಠಂ ಯೋಗಿ ದುರ್ಲಭಂ. ಚಿಂತಾಮಣಿ ಲೋಕಸುಖಂ ಸುರದ್ರುಹು ಸ್ವರ್ಗ ಸಂಪದಂ ಪ್ರಯಚ್ಛತಿ ಗುರುಹು ಪ್ರೀತೋ ವೈಕುಂಠಂ ಯೋಗಿ ದುರ್ಲಭಂ. ಇದು ಎಷ್ಟು ದುರ್ಲಭ ನಮ್ಗೆ ಅಂತ ಹೇಳಿದ್ರೆ, ಚಿಂತಾಮಣಿ ಏನ್ ಮಾಡುತ್ತೆ?
ಅದು ಕೇವಲ ಲೌಕಿಕ ಸುಖವನ್ನ ಮಾತ್ರ ನೀಡುತ್ತೆ. ಏನೋ ಆ ಚಿಂತಾಮಣಿ ಅಂತಂದ್ರೆ ನಾವು ಏನು ಚಿಂತನೆಯನ್ನ ಮಾಡ್ತೀವಿ ಅಂಥದ್ದನ್ನ ನಮ್ಗೆ ಕೊಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಚಿಂತಾಮಣಿಗೆ. ಸ್ವರ್ಗಲೋಕದಲ್ಲಿರ್ತಕ್ಕಂತಹ ಕಲ್ಪವೃಕ್ಷ ಏನ್ ಮಾಡತ್ತೆ ಅಂತಂದ್ರೆ ಅಲ್ಲಿ ನಮಗೆ ಬೇಕಾದಂತಹ ಅಂಬರಗಳು, ಅಂಬರ ಅಂದ್ರೆ ವಸ್ತ್ರ, ರೇಷ್ಮೆ ವಸ್ತ್ರಗಳು, ನಮಗೆ ಬೇಕಾದಂತಹ ಒಡವೆಗಳು ಅಥವಾ ನಾವು ಏನೇನು ಅಪೇಕ್ಷೆ ಪಡ್ತೀವೋ ಅಂಥ ಎಲ್ಲ ಸುಖವನ್ನು ಕೊಡತ್ತೆ. ಆಯ್ತಾ? ಶ್ವೇತಾಂಬರ ಅಂದ್ರೆ ಬಿಳಿಯ ವಸ್ತ್ರವನ್ನ, ಬಿಳಿಯ ರೇಷ್ಮೆಯ ವಸ್ತ್ರವನ್ನ ಧರಿಸಿರ್ತಕ್ಕಂಥವಳು ಸರಸ್ವತಿ. ಶ್ವೇತಾಂಬರಧರೆ ದೇವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಅಂಬರ ಅಂದ್ರೆ ಆಕಾಶ ಅಂತನೂ ಸಂಸ್ಕೃತದಲ್ಲಿ ಅರ್ಥ ಇದೆ. ಅಂಬರ ಅಂದ್ರೆ ಬಟ್ಟೆ ಅಂತನೂ ಅದಕ್ಕೆ ಅರ್ಥ ಇದೆ. ಪೀತಾಂಬರ ಅಂದ್ರೆ ಶ್ರೀಕೃಷ್ಣ ಆ ಹಳದಿಯ ವಸ್ತ್ರವನ್ನು ಉಟ್ಕೊಂಡೇನಂತ ಅವನಿಗೆ ಪೀತಾಂಬರ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಸ್ಕಂದ ಅಂತ ಹೇಳಿದ್ರೆ ನಿನ್ನೆ ವಿಜಯ ಕೇಳಿದ್ರಲ್ಲ, ಅದಕ್ಕೆ ಒಂದು ಅರ್ಥ ನಿನ್ನೆ ಹೇಳಿದೆ. ಪಾರ್ಟ್ಸ್ ಅಂದ್ರೆ ಈ 12 ಸ್ಕಂದಗಳಲ್ಲಿ ಒಂದೊಂದು ಅಧ್ಯಾಯ ತರ ಮಾಡ್ಯಾರೆ ಅಂತ ಹೇಳಿ. ಇನ್ನೊಂದು ಅದಕ್ಕೆ ಸುಬ್ರಹ್ಮಣ್ಯನ ಅಷ್ಟೋತ್ತರದಲ್ಲಿ ಸ್ಕಂದಾಗ್ರಜ ಅಂತ ಹೇಳ ಬರುತ್ತೆ. ಗಣೇಶ ಸ್ಕಂದಾಗ್ರಜ, ಇವನ್ಗೆ ಸ್ಕಂದ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯಂಗೆ. ಸ್ಕಂದ ಅಂದ್ರೆ ಅದಕ್ಕೆ ರಾಶಿ ಅಂತ ಹೆಸರಿದೆ ಅಥವಾ ಗುಂಪು ಅಂತ ಹೆಸರಿದೆ. ಇದಕ್ಕೆ ಸ್ಕಂದ ಅಂತ ಇಟ್ಕೊಂಡಿದ್ದಾರೆ. ಎಷ್ಟನೇ ಸ್ಕಂದ ಅಂದ ತಕ್ಷಣ ಅವ್ರಿಗೆ ಅಧ್ಯಯನ ಮಾಡೋರಿಗೆ ಚಕ್ಕಂದ್ ಗೊತ್ತಾದ್ರೆ ಭಾಗವತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟನೇ ಮುಂಡಕ ಅಂತಂದ್ರೆ ಮುಂಡಕ ಉಪನಿಷತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ಕಾಂಡ ಅಂದ್ರೆ ರಾಮಾಯಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ಪರ್ವ ಅಂದ್ರೆ ಮಹಾಭಾರತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೀಗೆ ಕೆಲವು ಕೋಡ್ ವರ್ಡ್ಸ್, ಹೇಗೆ ಇವಾಗ ನಿಮಗೆ ಎಲ್ಲಾನು ಪಿನ್ ಹಾಕ್ತೀರಾ UPI ಪೇಮೆಂಟ್ ಮಾಡ್ಬೇಕಾದ್ರೆ, ಆ ಥರ ಈ ಒಂದು ಅಧ್ಯಾಯಗಳಲ್ಲಿ ಪಿನ್ ನಂಬರ್ ಇದ್ದ ಹಾಗೆ ಇಲ್ಲಿ ವಿಚಾರಗಳನ್ನ ತಿಳಿಸೋದಕ್ಕೆ ಸುಲಭವಾಗಿ ಕೋಡ್ ವರ್ಡ್ಸ್. ಹೇಗೆ ಈ ಜಾತಿಗಳ ವಾಚಕ ಹೇಳ್ಬೇಕಾದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನ ತಿಳಿಸ್ಬೇಕು ಅಂದ್ರೆ ಶರ್ಮ ಅಂದ್ರೆ ಅವನು ಬ್ರಾಹ್ಮಣ ಅಂತ. ನಾನು ಬ್ರಾಹ್ಮಣ, ನನ್ನ ಹೆಸರು ಸುರೇಶ ಅಂತ ಹೇಳ್ಕೊಳ್ಬೇಕಾಗಿಲ್ಲ. ಸುರೇಶ ಶರ್ಮ ಅಹಂಭೋ ಅಭಿವಾದಯೇ, ಸುರೇಶ ಶರ್ಮ ಅಂತಕ್ಕಂಥ ನಾನು ನಮಸ್ಕರಿಸ್ತೀನಿ ಅಂದ್ರೆ ಇವನು ಬ್ರಾಹ್ಮಣ ಕುಲದವನು ಅಂತ ಹೇಳಿ ಕೋಡ್ ವರ್ಡ್ ಅದು. ಆಯ್ತಾ? ಶರ್ಮ ವರ್ಮ ಶ್ರೇಷ್ಠಿ ದಾಸ ಅಂತ. ಸುರೇಶ ವರ್ಮ ಅಂದ್ರೆ ಅವನು ಕ್ಷತ್ರಿಯದವನು ಅಂತ ಹೇಳಿ. ಸುರೇಶ ಶ್ರೇಷ್ಠಿ ಅಂದ್ರೆ ಇವನು ವೈಶ್ಯ ಕುಲದಲ್ಲಿ ಹುಟ್ಟಿರೋವನು ಅಂತ ಹೇಳಿ. ಸುರೇಶ ದಾಸ ಅಂತಂದ್ರೆ ಇವನು ಶೂದ್ರ ಕುಲದಲ್ಲಿ ಹುಟ್ಟಿರೋನು ಅಂತಕ್ಕಂಥದ್ದು ಕೋಡ್ ವರ್ಡ್ಸ್. ಹಾಗೆ ಇದು ಪರ್ವ ಅಂದ ತಕ್ಷಣ ಇದೇನಾಗುತ್ತೆ, ಇದು ಭಾಗವತದ ವಿಚಾರ, ಅದು ಒಂದೇ ಪದದಿಂದ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಎಲ್ಲ ಕೆಲವೆಲ್ಲ ಕೋಡ್ ವರ್ಡ್ಸ್ ತರ ಇಟ್ಕೊಂಡಿದ್ದಾರೆ. ಸಂಸ್ಕೃತದಲ್ಲಿ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ. ವೇಣಿ ಅಂತಂದ್ರೆ ಕೂದಲು, ಜಡೆ ಅಂತ ಒಂದು ಅರ್ಥ ಇದೆ. ವೇಣಿ ಅಂತಂದ್ರೆ ಮರದ ಬಾಗಿನ ಅಂತ ಅರ್ಥ ಇದೆ. ವೇಣಿ ಅಂದ್ರೆ ನದಿ ಅಂತ ಅರ್ಥ ಇದೆ. ತ್ರಿವೇಣಿ ಸಂಗಮ ಅಂತ ನೀವೆಲ್ಲ ಕೇಳಿದ್ದೀರಾ. ತ್ರಿವೇಣಿ ಸಂಗಮ ಅಂದ್ರೆ ಏನೋ 3 ನದಿಗಳು ಸೇರ್ತಕ್ಕಂತಹ ಒಂದು ಜಾಗಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳಿ. ಹಾಗೆ ನೀವು ಜಡೆ ಹಾಕೊಳ್ತೀರಲ್ಲ, ನಿಮ್ದು ತ್ರಿವೇಣಿ 3 ಭಾಗ ಮಾಡಿಕೊಂಡು ಅದನ್ನ 3 ಸೇರಿಸಿ ಜಡೆ ಹೆಣ್ಕೊಳ್ತಿರಲ್ಲ, ಹೆಣ್ಕೊಳ್ಳೋ ಅಭ್ಯಾಸ ಇರೋರಿಗೆ, ಅದು ತ್ರಿವೇಣಿ ಸಂಗಮ. ಆಮೇಲೆ ವೇಣಿ ದಾನ ಕೊಡಿ ಅಂತ ಹೇಳ್ತಾರೆ. ಮಾದ್ದೂರು ಜಾಸ್ತಿ ಉಪಯೋಗಿಸ್ತಾರೆ ಅದನ್ನ. ವೇಣಿ ದಾನ ಅಂದ್ರೆ ಮರದ ಬಾಗಿನ ಅಂತ ಅರ್ಥ. ಹೀಗೆ ಪರ್ವ ಅನ್ನೋದಕ್ಕೆ ನಾನಾ ಅರ್ಥಗಳಿದೆ. ಅದರಲ್ಲಿ ಇಲ್ಲಿ ಭಾಗ ಅಥವಾ 4-6 ಕಥೆಗಳು ಸೇರಿ ಒಂದೊಂದು ಅಷ್ಟು ಕಥೆಗಳು ಭಾಗ ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸೇರಿ ಆ ಗುಂಪುಗೆ ಪರ್ವ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಇದು ಎಷ್ಟು ಅಮೂಲ್ಯವಾಗಿದೆ ಭಾಗವತ ಅನ್ನೋದಕ್ಕೆ ಒಂದೊಂದೇ ಉದಾಹರಣೆ ಕೊಟ್ಕೊಂಡು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಭಾಗವತ ಮಹಾತ್ಮೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಸ್ವರ್ಗ ಸುಖ ಅಂತಕ್ಕಂಥದ್ದು ನಮ್ಗೆ ಭಗವದ್ಗೀತೆ ಓದಿದ್ದೀವಿ, ನಮಗೆಲ್ಲಿ ಗೊತ್ತಿದೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕೆ ವಿಶಂತಿ ಅಂತ ಹೇಳಿ ನಾವು ನಿನ್ನೆನೂ ಹೇಳಿದ್ದೆ ನಾನು, ಇವತ್ತು ಮತ್ತಿನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ನಾವು ಮಾಡ್ತಕ್ಕಂತಹ ಪುಣ್ಯ ಕ್ಷಯ ಆಯಿತು ಅಂದ್ರೆ ಮತ್ತೆ ನಾವು ಭೂಲೋಕಕ್ಕೆ ಜನ್ಮಗಳನ್ನ ತಳಿಬೇಕು ಅಂತ ಹೇಳಿದೆ. ಅದಕ್ಕಿಂತ ಇನ್ನು ಸ್ವಲ್ಪ ಲೋ ಕ್ವಾಲಿಟಿ ಯಾವುದು ಚಿಂತಾಮಣಿ, ಅದಕ್ಕಿಂತ ಹೈ ಕ್ವಾಲಿಟಿ ಯಾವುದು ಕಲ್ಪವೃಕ್ಷ, ಅದಕ್ಕಿಂತ ಹೈ ಕ್ವಾಲಿಟಿ ಯಾವುದು ಸದ್ಗುರುಗಳು ಪ್ರಸನ್ನರಾದರೆ.
ನೋಡಿ, ಇಲ್ಲಿ ಗುರುವಿನ ಅನುಗ್ರಹ ನಮ್ಮ ಶಾಸ್ತ್ರಕಾರರು ಎಷ್ಟು ಹೇಳ್ಯಾರ ಅಂತಂದ್ರೆ, ಹರ ಮುನಿದರೆ ಗುರು ಸಲಹುವನು, ಗುರು ಮುನಿದರೆ ಸಲಹುವವರು ಯಾರು ಇಲ್ಲವಯ್ಯ. ಒಂದು ಪಕ್ಷ ಬ್ರಹ್ಮ ವಿಷ್ಣು ಮಹೇಶ್ವರರು ಏನಾದ್ರೂ ನಮ್ಮ ಮೇಲೆ ಕೋಪ ಮಾಡಿಕೊಂತು ಅಂತಂದ್ರೆ ಅದರಿಂದ ಪರಿಹಾರ ಮಾಡ್ತಕ್ಕಂತಹ ಶಕ್ತಿ ಯಾರಿಗಿದೆ? ಸದ್ಗುರುವಿಗಿದೆ. ಸಿಕ್ಕಿದವರೆಲ್ಲ ಗುರು ಅಂತೀವಲ್ಲ, ಅದಕ್ಕೆ ಅರ್ಥವೇ ಇಲ್ಲ. ಸದ್ಗುರು, ಒಳ್ಳೆ ಸರಿಯಾದಂತಹ ಗುರುವಿಗೆ ಆ ತ್ರಿಮೂರ್ತಿಗಳಿಂದ ರಕ್ಷಣೆ ಮಾಡ್ತಕ್ಕಂತಹ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸದ್ಗುರು ಪ್ರಸನ್ನರಾದರೆ ಯೋಗಿಗಳಿಗೆ ಕೂಡ, ಯಾರು ಯೋಗಿಗಳು ಅಂದ್ರೆ ಸಾಧನೆಯನ್ನ ಚೆನ್ನಾಗಿ ಮಾಡಿರ್ತಾರಲ್ಲ ಅಂಥವ್ರಿಗೆ ದುರ್ಲಭವಾಗಿರ್ತಕ್ಕಂತಹ ವೈಕುಂಠವನ್ನ ಕರುಣಿಸೋ ಶಕ್ತಿ ಯಾರಿಗಿದೆ ಅಂತಂದ್ರೆ ಆ ಒಬ್ಬ ಸದ್ಗುರುವಿಗಿದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಮುಂದೆ ಸೂತ ಮಹರ್ಷಿಗಳು, ಸೂತ ಪುರಾಣಿಕರು ಈ ರೀತಿ ಹೇಳ್ತಾ ಇದ್ದಾರೆ. ಪ್ರೀತಿ ಶೌನಕ ಚಿತ್ತೇತೆ ಹೆತೋ ವಚ್ಮಿ ವಿಚಾರ್ಯ ಚ ಸರ್ವ ಸಿದ್ಧಾಂತ ನಿಷ್ಪನ್ನಂ ಸಂಸಾರ ಭಯನಾಶನಂ. ಪ್ರೀತಿ ಶೌನಕ ಚಿತ್ತೇ ತೇ ಹೆತೋ ವಚ್ಮಿ ವಿಚಾರ್ಯ ಚ ಸರ್ವ ಸಿದ್ಧಾಂತ ನಿಷ್ಪನ್ನಂ ಸಂಸಾರ ಭಯನಾಶನಂ. ನಮಗೆ ವಿಚಾರ ಗೊತ್ತಿದೆ, ಸಂಸಾರಕ್ಕೆ ಹೇತು ಯಾವುದು ಅಂತ ಹೇಳಿ. ಶೋಕ ಮೋಹಗಳು ನಮಗೆ ಸಂಸಾರದಲ್ಲಿ ಮತ್ತೆ ಮತ್ತೆ ಬೀಳೋ ತರ ಮಾಡುತ್ತೆ. ಯಾಕೆ? ಆ ಶೋಕ ಮೋಹಗಳನ್ನ ಇಟ್ಕೊಂಡು ನಾವು ಕರ್ಮವನ್ನ ಮಾಡ್ತೀವಿ. ಆ ಕರ್ಮ ಅಂತಕ್ಕಂಥದ್ದು ಬುದ್ಧಿಯನ್ನ ಪ್ರಚೋದನೆ ಮಾಡುತ್ತೆ. ಆ ಬುದ್ಧಿಗೆ ಇಂದ ಕರ್ಮ ಆಗತ್ತೆ. ಆ ಕರ್ಮದಿಂದ ಸಂಸಾರಕ್ಕೆ ಹೇತು ಅಂದ್ರೆ ಕಾರಣ ಆಗತ್ತೆ. ಇಲ್ಲಿ ಏನ್ ಹೇಳ್ತಾರೆ ಶೌನಕರು, ನಿಮ್ಮ ಹೃದಯದಲ್ಲಿ ಭಗವಂತನ ಪ್ರೇಮ ತುಂಬಿದೆ, ಅದಕ್ಕಾಗಿ ನಾನು ವಿಚಾರಗೈದು ಜನ್ಮ ಮೃತ್ಯುವಿನ ಭಯವನ್ನು ನಾಶ ಮಾಡುವಂತಹ ಸಮಸ್ತ ಸಿದ್ಧಾಂತಗಳ ನಿಷ್ಕರ್ಷವನ್ನು ನಿಮಗೆ ಹೇಳುತ್ತೇನೆ. ಈಗ ನಾವು ಯಾವುದೇ ಒಂದು ಪ್ರಬಂಧ ಬರೀಬೇಕಾದ್ರೆ ಅಥವಾ ವಿಚಾರ ಬರೀಬೇಕಾದ್ರೆ ಅದರಲ್ಲಿರೋ ವಿಚಾರ ಎಲ್ಲ ಚೆನ್ನಾಗಿ ಓದರ ಸಾರಾಂಶ ಬರೀತೀವಿ. ಅಥವಾ ನೀವು ಈ ಟೊಮೊಟೊ ಎಲ್ಲ ಬೇಯಿಸ್ಬಿಟ್ಟು ಏನ್ ಮಾಡ್ತೀರಾ, ಅದ್ರ ರಸ ಮಾತ್ರ ತಗೊಂಡು ಆ ಚರಟ ಬಿಸಾಕ್ತೀರಾ. ಹುಣಸೆ ಹಣ್ಣು ಚೆನ್ನಾಗಿ ರಸ ಹಿಂಡ್ಕೊಂಡು ಆ ಹುಣಸೆ ಹಣ್ಣು ಚರಟನ ಬಿಸಾಕ್ತೀರಾ. ಕಾಫಿ ಮಾಡ್ಬೇಕಾದ್ರೂ ಅಷ್ಟೇ, ಚರಟ ಬಿಸಾಕ್ ರಸ ಮಾತ್ರ ತಗೊಳ್ತೀವಿ. ಹೇಗೆ ಆ ಒಂದು ಸಾರ ಮಾತ್ರ ನಮಗ್ ಬೇಕೋ, ಬೇರೆ ವಿಚಾರ ಬೇಡವೋ, ಆ ರೀತಿಯಾಗಿ ನಾನು ನಿಮಗೆ ಯಾವುದು ಅನುಕೂಲವೋ, ಇಹಕ್ಕೂ ಪರಕ್ಕೂ ಯಾವುದು ಸೌಖ್ಯದಾಯಕವಾಗಿದೆಯೋ ಅದನ್ನ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಹೇಳ್ತಾರೆ, ಭಕ್ತ್ಯೋಘವರ್ಧನಂ ವೆಚ್ಚ ಕೃಷ್ಣ ಸಂತೋಷ ಹೇತುಕಂ ತದಹಂ ತೇ ಅಭಿದಾಸ್ಯಾಮಿ ಸಾವಧಾನತಯಾ ಶೃಣು. ಭಕ್ತ್ಯೋಘ, ಭಕ್ತಿ ಅಘ, ಭಕ್ತ್ಯೋಘವರ್ಧನಂ, ಭಕ್ತ್ಯೋಘವರ್ಧನಂ ಯಚ್ಚ ಕೃಷ್ಣ ಸಂತೋಷ ಹೇತುಕಂ ತದಹಂ ತೇ ಅಭಿದಾಸ್ಯಾಮಿ ಸಾವಧಾನತಯಾ ಶೃಣು. ಈ ಭಕ್ತಿಯ ಓಘ ಅಂತ ಒಂದಿದೆ. ಓಘ ಅಂತಂದ್ರೆ ಏನೋ ಪ್ರವಾಹ, ಆ ಸ್ಪೀಡ್. ಓಘ ಅಂತಂದ್ರೆ ಸ್ಪೀಡ್. ಆ ಪ್ರವಾಹವನ್ನ ಹೆಚ್ಚಿಸುವ ಮತ್ತು ಭಗವಾನ್ ಶ್ರೀ ಕೃಷ್ಣನ ಪ್ರಸನ್ನತೆ, ಸಂತೋಷವನ್ನು ಯಾವುದು ಉಂಟು ಮಾಡೋದಕ್ಕೆ ಪ್ರಧಾನವಾದ ಹೇತು ಅಂದ್ರೆ ಕಾರಣ. ಬರ್ಕೊಳ್ಳಿ, ಬುಕ್ಕು ಪೆನ್ ಅಂದ್ರೆ ಬರ್ಕೊಳ್ಳಿ. ಅಲ್ಲಿ ಪ್ರಸನ್ನತೆಯ ಪ್ರಧಾನ ಕಾರಣವಾದ ಸಾಧನೆಯನ್ನ ನಾನು ನಿಮಗೆ ಹೇಳುವೆನು. ಅದನ್ನ ದತ್ತಚಿತ್ತರಾಗಿ ಅಂದ್ರೆ ಏಕಾಗ್ರತೆಯಿಂದ ಕೇಳಿ ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಋಷಿಗಳನ್ನ ಉದ್ದೇಶಿಸಿ ಹೇಳಿದ್ರು ಅವತ್ತು. ಇವತ್ತು ನಾವಿದನ್ನು ನಮ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಭಾಗವತವನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ ಭಾಗವತಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಮ್ಮ ಚಿಂತನೆ, ಆ ಕೃಷ್ಣನ ಕುರಿತು ಚಿಂತನೆ, ಇಲ್ಲಿ ಬರ್ತಕ್ಕಂತಹ ಕಥೆಯಲ್ಲಿ ನಮಗೆ ಬೇಕಾದನ್ನು ಮಾತ್ರ ನಾವು ನೋಟ್ ಮಾಡಿಕೊಂಡು ಅದನ್ನು ಮತ್ತೆ ಮತ್ತೆ ಮನನಶೀಲರಾದಾಗ ಮಾತ್ರ ನಮಗೇನಾಗುತ್ತೆ, ಈ ಒಂದು ಭಾಗವತ ಮಹಾತ್ಮ್ಯ ಸಿಕ್ಕತ್ತೆ. ಈ ಭಾಗವತ ಮಹಾತ್ಮ್ಯವನ್ನ ಕೇಳಿದಂತಹ ಅನೇಕರಿದ್ರವತ್ತು. ಆದರೆ
ಅದರಲ್ಲಿ ಇದ್ದಂತಹ ಒಂದು ಪ್ರೇತಕ್ಕೆ ಮಾತ್ರ ಮೋಕ್ಷ ಆಯಿತು. ಯಾಕೆ ಅಂತ ಮುಂದೆ ಕಥೆ ಬರುತ್ತೆ, ಹೇಗೆ ಏನು ಎಲ್ಲ ಬರುತ್ತೆ. ಹಾಗೆ ಈ ಭಾಗವತವನ್ನ ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವ್ರಿಗೆ ಉತ್ತಮವಾದಂಥ ಇಹ ಪರ ಎರಡರಲ್ಲೂ ಉತ್ತಮವಾದಂಥ ಗತಿ ಸಿಗತ್ತೆ ಅಂತ ಹೇಳಿ ಅದನ್ನ ಹೊಗಳ್ತಾ ಇದ್ದಾರೆ. ಗಾಯತ್ರಿ ರೆಕಾರ್ಡ್ ಮಾಡ್ತೀರಲ್ವಾ? ಹೌದು ಸರ್. ಓಕೆ. ಹಾ. ಕಾಲವ್ಯಾಲ ಮುಖಾಗ್ರಸತ್ರ ನಿರ್ನಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಕಾಲವ್ಯಾಲ ಮುಖಾಗ್ರ ಅಸತ್ರ ನಿರ್ನಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶುಕ ಮಹಾಮುನಿಗಳು ಕಲಿಯುಗದಲ್ಲಿ ಜೀವರು ಕಾಲರೂಪನಾದ ಸರ್ಪಕ್ಕೆ ತುತ್ತಾಗುವ ದುಃಖವನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಹೇಳಿರುವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕಾಲ ಅಂತಕ್ಕಂಥದ್ದು ಹೇಗಿದೆ ಅಂದ್ರೆ, ನಾವು ಒಂದು ಈ ಆಯುಷ್ಯ ಅಂತಕ್ಕಂತಹ ಒಂದು ಮರದ ಕೊಂಬೆಯಲ್ಲಿ ನೇತಾಡ್ತಾ ಇದ್ದೀವಿ, ಬದುಕಿದೀವಿ ಅಂತಂದ್ರೆ ನಾವು ಈ ಮರದ ಆಯುಷ್ಯ ಎಂಬ ಒಂದು ಮರದಲ್ಲಿ ನೇತಾಡ್ತಾ ಇದ್ರೆ ಆ ಆಯುಷ್ಯ ಅಂತಕ್ಕಂಥದ್ದನ್ನ ಈ ಇಲಿ ಅಥವಾ ಅಳಿಲು ಕಚ್ಚಿ ಕಚ್ಚಿ ಸ್ವಲ್ಪನೇ ತಿಂತಾ ಇದೆಯಂತೆ. ಅಂದ್ರೆ ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ ಅಂತ. ಆ ಅಳಿಲೋ ಅಥವಾ ಇಲಿನೋ ತಿಂತಾ ಇದೆ ಅಂದ್ರೇನೋ ನಮ್ಮ ಆಯುಷ್ಯ ದಿನೇ ದಿನೇ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ನಾವು ಯಾಮಾರದ್ವೋ ಕೆಳಗಡೆ ಮೊಸಳೆ ಬಾಯಿ ತೆಕ್ಕೊಂಡು ಇದೆ, ಅದಕ್ಕೆ ಬಿದ್ದು ನಮ್ಮ ಆಯುಷ್ಯ ಕೂಡಲೇ ಮುಗಿದೋಗುತ್ತೆ. ಇಲ್ಲ ನೀವು ಅದನ್ನ ಬಹಳ ಎಚ್ಚರಿಕೆಯಿಂದ ನೀವು ನಿಮ್ಮ ದೇಹವನ್ನ ಬ್ಯಾಲೆನ್ಸ್ ಸಮತೋಲನ ಮಾಡಿಕೊಂಡಿತ್ತು ಅಂದ್ರೂ ಕೂಡ ನಿಮ್ಮ ಆಯುಷ್ಯ ನಿಧಾನಕ್ಕೆ ಕಡಿಮೆ ಆಗ್ತಾನೆ ಇದೆ. ಈ ಒಂದು ಮೃತ್ಯು ಮುಖದಿಂದ ಹೊರಕ್ಕೆ ನಾವು ಬರಬೇಕು ಅಂತ ಆದ್ರೆ ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಭಾಗವತದ ಅಧ್ಯಯನ ಶ್ರವಣ ಮಾಡೋದ್ರಿಂದ ನಮ್ಮ ಜ್ಞಾನ ವೃದ್ಧಿ ಆಗತ್ತೆ. ಭಾಗವತ, ಭಗವದ್ಗೀತೆ, ಮಹಾಭಾರತ ಇತ್ಯಾದಿಗಳನ್ನ ಓದೋದ್ರಿಂದ ನಮ್ಮ ಜ್ಞಾನ ವೃದ್ಧಿ ಆಗತ್ತೆ, ನಮ್ಮ ಕಾರ್ಯಗಳು ಸರಿಯಾಗಿ ನಾವು ಮಾಡ್ತೀವಿ ಅಂತಕ್ಕದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಗವತವನ್ನೇ ಓದ್ತಾ ಇರೋದ್ರಿಂದ ಯಾವ್ಯಾವ ಗ್ರಂಥವನ್ನ ಓದ್ತೀವೋ ಆಯಾ ಗ್ರಂಥಕ್ಕೆ ಮಹಾತ್ಮೆಯನ್ನ ಹೆಚ್ಚಿಗೆ ಹೇಳ್ತಾರೆ. ಹಾಗೆ ವ್ರತಗಳನ್ನು ಮಾಡ್ಬೇಕಾದ್ರೆ ವ್ರತಾನಾಂ ಉತ್ತಮೋ ವ್ರತಂ ಅಂತ ಹೇಳ್ತಾರೆ. ಎಲ್ಲ ವ್ರತಗಳಿಗಿಂತ ಈ ವ್ರತ ಉತ್ತಮವಾಗಿದೆ ಅಂತ ಹೇಳಿ ಆ ವ್ರತವನ್ನ ಯಾತಕ್ಕೆ ಹೊಗಳುತ್ತಾರೆ ಅಂತಂದ್ರೆ, ಈ ವ್ರತವನ್ನೂ ಮಾಡ್ಲಿ ಅಂತ ಹೇಳಿ. ಈ ವ್ರತವನ್ನ ಮಾಡು ಅಂತಂದ್ರೆ ಬೇರೆ ವ್ರತವನ್ನ ಮಾಡಬೇಡ ಅಂತ ಅರ್ಥ ಅಲ್ಲ. ಭಗವದ್ಗೀತೆ ಓದಿದೀನಿ ಅಂದ್ರೆ ಭಾಗವತ ಓದ್ಬೇಡ ಅಂತ ಅರ್ಥ ಅಲ್ಲ. ಭಗವದ್ಗೀತೆಯನ್ನೂ ಓದ್ಬೇಕು, ಭಾಗವತವನ್ನೂ ಓದ್ಬೇಕು. ಭಗವದ್ಗೀತೆ ಒಂದು ಪಾರ್ಟ್ ಮಹಾಭಾರತ ಅಂತ ನೆನ್ನೆನೂ ಹೇಳಿದ್ದೀನಿ. ಹಾಗೆ ಸಂಪೂರ್ಣ ಮಹಾಭಾರತವನ್ನು ಓದಬೇಕು, ರಾಮಾಯಣವನ್ನು ಓದಬೇಕು. ನಮ್ಗೆ ಇದಕ್ಕೆಲ್ಲ ಅನುಕೂಲ ಮಾಡ್ತಕ್ಕಂಥದ್ದು ಯಾವುದು? ಭಗವತ್ಪಾದರು, ಶಂಕರಾಚಾರ್ಯ ಭಗವತ್ಪಾದರು ರಚನೆ ಮಾಡ್ತಕ್ಕಂಥ ಅನೇಕ ಪ್ರಕರಣ ಗ್ರಂಥಗಳಿದೆ, ಅನೇಕ ಶ್ಲೋಕಗಳಿದೆ. ಅವನ್ನೆಲ್ಲ ಓದ್ತಾ ಏನಾಗುತ್ತೆ, ನಮಗೆ ಚಿತ್ತಶುದ್ಧಿ ಆಗತ್ತೆ. ಆ ಚಿತ್ತಶುದ್ಧಿ ಆದಾಗ ಮಾತ್ರ ಜ್ಞಾನ, ಆ ಜ್ಞಾನ ಉಂಟಾದಾಗ ಮೋಕ್ಷ. ಹೀಗೆ ಮೆಟ್ಟಿಲುಗಳನ್ನ ನಾವು ಏರ್ಬೇಕು ಅಲ್ವಾ? ಈಗ ನಾವು ಮೊದಲೇ ಮಹಡಿಯಲ್ಲಿ ಇದೀವಿ ಅಂತಂದ್ರೆ ಕೆಳಗಿಂದ ಡೈರೆಕ್ಟ್ ಆಗಿ ಫಸ್ಟ್ ಫ್ಲೋರ್ ಕಾಲಿಡಕ್ಕಾಗೋದಿಲ್ಲ. ಈ ಜ್ಞಾನ ಅನ್ನೋದು ಹಾಗೇನೆ. ಭಗವದ್ಗೀತೆ, ಉಪನಿಷತ್ಗಳು, ಬ್ರಹ್ಮಸೂತ್ರ ಇದನ್ನ ಪ್ರಸ್ಥಾನತ್ರಯ ಅಂತ ಹೇಳಿದ್ದಾರೆ. ಎಲ್ಲಾರ್ಗು ಉಪನಿಷತ್ತು ಅಷ್ಟು ಬೇಗ ಅರ್ಥ ಆಗಲ್ಲ, ಎಲ್ಲಾರ್ಗು ಭಗವದ್ಗೀತೆ ಅಷ್ಟು ಬೇಗ ಅರ್ಥ ಆಗಲ್ಲ, ಎಲ್ಲಾರ್ಗು ಉಪನಿಷತ್ತುಗಳು ಬೇಗ ಅರ್ಥ ಆಗಲ್ಲ. ಅದಕ್ಕೇನೆ ಈ ಕಥಾರೂಪವಾಗಿರ್ತಕ್ಕಂತಹ ಭಾಗವತವನ್ನ ಓದಿದ್ರೆ, ಕಥೆಯ ರೂಪದಲ್ಲಿದ್ರೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗತ್ತೆ ಅಂತ ಹೇಳಿ ಮಾಡಿದ್ದಾರೆ ವೇದವ್ಯಾಸ ಮಹರ್ಷಿಗಳು. ಅದನ್ನ ಅವರ ಮಗನಾದಂತಹ ಶುಕ ಮಹರ್ಷಿ ಹೇಳ್ತಾರೆ. ಆಯ್ತಾ?
ಜನಮೇಜ ಹಿಂಗೆ ಹೇಳ್ತಾರೆ, ಅವನು 7 ವರ್ಷ ಇದ್ದಾಗ ಇದನ್ನೆಲ್ಲ ಕೇಳಿ ಅವನು ಆಮೇಲೆ ಅವ್ನ ಮರಣ ಬರುತ್ತೆ ಅಂತ ಹೇಳಿ ಮುಂದೆ ಕತೆ ಬರುತ್ತೆ. ಅದಕ್ಕೆ ಅವನಿಗಿದ್ದಿದ್ದೇ 7 ದಿವಸ ಆಯುಷ್ಯ, ಹಾಗಾಗಿ 7 ದಿವಸದಲ್ಲೇ ಮುಗಿಸ್ಬೇಕಾಯ್ತು ಅಂತ ಹೇಳಿ ಆಗಿನ ಕಾಲಕ್ಕೆ ಅವತ್ತಿನ ದಿವಸ ಮಾಡಿದಂಥದ್ದು. ಇವತ್ತಿನ ದಿವಸ 1 hour ನೀವು ಕಾನ್ಸಂಟ್ರೇಟ್ ಮಾಡ್ತೀರ ಅನ್ನೋದೇ ಗ್ರೇಟ್. ನೀವು ಮುಂದೆ ಬರುತ್ತೆ, ನೀವು ಈ ಭಾಗವತವನ್ನ ಕೇಳ್ತಿದ್ದೀರಾ ಅಂದ್ರೆ ನಿಮ್ದು ಈ ಜನ್ಮದ್ದಲ್ಲ, ಪೂರ್ವ ಜನ್ಮದ ಪುಣ್ಯ ಇರೋದಕ್ಕೇನೆ ನೀವು ಈ ಜನ್ಮದಲ್ಲಿ ಬಂದು ಕೂತ್ಕೊಂಡು ಭಾಗವತವನ್ನ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ. ಆಯ್ತಾ? ಮುಂದೆ ಹೀಗೆ ಹೇಳ್ತಾ ಇದ್ದಾರೆ, ಏತಸ್ಮಾದ ಪರಂ ಕಿಂಚಿನ್ ಮನಃಶುದ್ಧೈನ ವಿದ್ಯತೆ ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಏತಸ್ಮಾತ್ ಅಪರಂ ಕಿಂಚಿನ್ ಮನಃ ಶುದ್ಧೈಃ ನ ವಿದ್ಯತೆ ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಯಾರು ಈ ಒಂದು ಮನಸ್ಸಿನ ಶುದ್ಧಿಯನ್ನ ಮಾಡಿಕೊಳ್ಬೇಕು ಅಂತ ಒಂದು ಸಂಕಲ್ಪವನ್ನ ಮಾಡಿರ್ತಾರೋ, ಆ ಸಂಕಲ್ಪವನ್ನ ಮಾಡಿದ್ರ ಜೊತೆಗೆ ಆ ಭಗವಂತನ ಕರುಣೆ ಕೂಡ ಉಂಟಾಗತ್ತೋ, ಆ 2 ಸಮ್ಮಿಲನವಾಗಿ ಈ ಭಾಗವತಕ್ಕೆ ಬರ್ತಾರೆ. ಈ ಭಾಗವತಕ್ಕೆ ಬಂದು ಶ್ರದ್ಧೆಯಿಂದ ಕೇಳಿ ಅವರ ಮನಸ್ಸು ಶುದ್ಧ ಆಗತ್ತೆ. ಯಾಕೆಂದ್ರೆ ಈ ಕಲಿಗಾಲ, ಕಲಿ ಅಂದ್ರೆ ಕಲ್ಮಶವೇ ಹೆಚ್ಚು. ಆ ಕಲ್ಮಶ ಹೋಗ್ಬೇಕು ಅಂತಂದ್ರೆ ಇಂತಹ ಮಹಾ ಪುರಾಣಗಳು, ಕಾವ್ಯಗಳು ಇವನ್ನೆಲ್ಲ ಓದಿ ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮನಸ್ಸಿನ ಶುದ್ಧಿಗಾಗಿ ಇದರಿಂದ ಮಿಗಿಲಾದ ಯಾವ ಸಾಧನೆಯೂ ಇಲ್ಲ. ಮನುಷ್ಯನ ಜನ್ಮ ಜನ್ಮಾಂತರ ಪುಣ್ಯವು ಉದಯಿಸಿದಾಗಲೇ ಅವನಿಗೆ ಈ ಭಾಗವತ ಶಾಸ್ತ್ರವು ದೊರೆಯುತ್ತದೆ. ಅರ್ಥ ಆಯ್ತಾ? ನೀವು ಎಷ್ಟು ಪುಣ್ಯವಂತು ಅಂತ ನಿಮಗ್ ನೀವೇ ಬೆಂತಟ್ಕೊಳ್ಳಿ, ನಿಮಗ್ ನೀವೇ ಮಾರ್ಕ್ಸ್ ಹಾಕೊಳ್ಳಿ. ಎಷ್ಟು ಪುಣ್ಯ ಇದೆ ಈ ಭಾಗವತವನ್ನ ಕೇಳ್ತಾ ಇದ್ದೀರಾ ಅನ್ನೋದಕ್ಕೆ ನಿಮಗ್ ನೀವೇ ಮಾರ್ಕ್ಸ್ ಹಾಕೊಂಡು ಬೆಂತಟ್ಕೊಳ್ಬೇಕು. ಮುಂಚೆನೂ ಹೇಳಿದೀನಿ, ಪ್ರಾಣಿಗಳಿಗೂ ಮನುಷ್ಯನಿಗೂ ಏನ್ ವ್ಯತ್ಯಾಸ ಅಂತ ಹೇಳಿ ಅಲ್ವಾ? ಅವಕ್ಕೂ ಹಸಿವು, ಬಾಯಾರಿಕೆ, ನಿದ್ರೆ, ಮೈಥುನ ಅವಕ್ಕೂ ಇದೆ, ನಮಗೂ ಇದೆ. ಆದರೆ ನಮಗೆ ವಿವೇಕ ಅನ್ನೋದು ಇರೋದನ್ನ ನಾವು ಈ ರೀತಿಯಾದಂತಹ ಸತ್ಕಾರ್ಯಗಳಲ್ಲಿ ಉಪಯೋಗಿಸ್ಕೊಂಡಾಗ ನಮಗೇನಾಗತ್ತೆ, ಆ ಒಂದು ಲಾಭ ಸಿಗತ್ತೆ. ಇಲ್ಲ ಅಂತಂದ್ರೆ ಇಲ್ಲ ಅಲ್ವಾ? ಈ ಒಂದು ಸಿಕ್ಕಿರ್ತಕ್ಕಂತಹ ಪೂರ್ವ ಪುಣ್ಯವನ್ನ ನಾವು ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ 24 ಗಂಟೆಲಿ 1 ಗಂಟೆಗಳ ಕಾಲ ನೀವು ಎಷ್ಟೇ ಹಣ ಸಂಪಾದನೆ ಮಾಡೋರು ಕೂಡ ಅದನ್ನ ಹೇಗೆ ವಿನಿಯೋಗಿಸ್ಬೇಕು ಅನ್ನೋದಕ್ಕೆ ನಿಮ್ಗೆ ಸರಿಯಾದ ಬುದ್ಧಿ ಇರಬೇಕು. ಆ ಬುದ್ಧಿ ಇಲ್ಲ ಅಂತಂದ್ರೆ ಎತ್ತೆತ್ಲಗೋ ಪೋಲಾಗತ್ತೆ. ಪ್ರಪಂಚದಲ್ಲಿ ಬೇರೆ ಬೇರೆ ಉದಾಹರಣೆಗಳು ನಾವು ದಿಸಾನು ಟಿವಿ, ಪೇಪರ್, ನ್ಯೂಸಲ್ಲಿ ನೋಡ್ತಾನೆ ಇದ್ದೀವಿ. ಹಾಗಿರ್ಬೇಕಾದ್ರೆ ಏನಾಯ್ತು ಮುಂದೆ ಅಂತ ಹೇಳಿದ್ರೆ, ಪರೀಕ್ಷಿತೆ ಕಥಾಂ ವಕ್ತುಂ ಸಭಾಯಾಂ ಸಂಸ್ಥಿತೆ ಶುಕೆ ಸುಧಾ ಕುಂಭಂ ಹೃತ್ವೈವ ದೇವಾಸ್ತತ್ರ ಸಮಾಗಮನ್. ಈ ರೀತಿ ಇದ್ದಾಗ ದೇವತೆಗಳು ಅಂದ್ರೆ ಇಲ್ಲಿ ಶುಕ ಮಹರ್ಷಿ ಮಹಾಮುನಿಗಳು ಪರೀಕ್ಷಿತನಿಗೆ ಈ ಕಥೆಯನ್ನು ಹೇಳಲು ಸಭೆಯಲ್ಲಿ ವಿರಾಜಮಾನರಾಗಿದ್ದಾಗ ದೇವತೆಗಳು ಅಮೃತ ಕಲಶವನ್ನು ಎದ್ದುಕೊಂಡು ಅವರಿಗೆ ಬೆಳಗ್ಗೆ ಬಂದರಂತೆ. ಅಂದ್ರೆ ಮುಂದೆ ಹೇಳ್ತಾರೆ, ದೇವತೆಗಳು ಕೂಡ ದೇವತೆ, ನಾವು ಆ ಒಂದು ದೇವಲೋಕಕ್ಕೆ ಹೋಗ್ಬೇಕಾದ್ರೆ ಪುಣ್ಯ ಮಾಡ್ಬೇಕು. ಅಲ್ಲಿ ದೇವತೆಯೇ ಆಗೋದಕ್ಕೆ ಇನ್ನೂ ಎಷ್ಟು ಪುಣ್ಯ ಮಾಡಬೇಕು ನೀವು ಲೆಕ್ಕ ಹಾಕೊಳ್ಳೋದು, ಇಮ್ಯಾಜಿನ್ ಮಾಡ್ಬೋದು. ಅಂಥವ್ರಿಗೂ ಕೂಡ ಈ ಭಾಗವತ ಲಭ್ಯ ಇಲ್ಲ ಅಂತ ಹೇಳಿ ಭಾಗವತದಲ್ಲೇ ಮುಂದೆ ಬರುತ್ತೆ. ನಿಮ್ಗೆ ಅವಾಗ ಇನ್ನೂ ಹೆಚ್ಚು ಸುಸ್ಪಷ್ಟ ಆಗತ್ತೆ. ಇಲ್ಲಿ ಭಾಗವತವನ್ನ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ದೇವತೆಗಳು ಅಲ್ಲಿಗೆ ಓಡ್ ಬಂದ್ರು ಅಮೃತ ಕಲಶವನ್ನು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಆ ಭಾಗವತದ ಉನ್ನತಿ, ಪರಮೋನ್ನತಿ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಅಲ್ವಾ? ಆರ್ಡಿನರಿ ಪರ್ಸನ್ನೇ ನಮ್ಮನೆಗೆ ಫಂಕ್ಷನ್ ಇದೆ ಬನ್ರಿ ಅಂದ್ರೆ ಬರಲ್ಲ. ಅವನ ಆರ್ಡಿನರಿ MLA, ಆರ್ಡಿನರಿ MP ಅಥವಾ ಆರ್ಡಿನರಿ ಮಿನಿಸ್ಟ್ರು. ಅದು ಯಾವತ್ತೋ ಮ್ಯಾಕ್ಸಿಮಮ್ 5 years ಒಂದ್ಸತಿ ಎಲೆಕ್ಟ್ ಆದ್ರೆ, ಇನ್ನೊಂದ್ಸತಿ ಎಲೆಕ್ಟ್ ಆಗ್ತಾನೋ ಇಲ್ವೋ ಗೊತ್ತಿಲ್ಲ. ಅಂಥದ್ರಲ್ಲಿ ಇವರು ದೇವತೆಗಳು, ಅಮರ್ತ್ಯರು,
ಅಮೃತವನ್ನ ಕುಡಿದಿರ್ತಕ್ಕಂಥವ್ರು ಭಾಗವತವನ್ನ ಕೇಳಲಿಕ್ಕೆ ಓಡ್ ಬರ್ತಿದ್ದಾರೆ ಅಂತಂದ್ರೆ ಎಷ್ಟು ಇಂಪಾರ್ಟೆನ್ಸು ಅಲ್ವಾ? ಪ್ರಧಾನ ಮಂತ್ರಿಗಳು ಬರ್ತಿದ್ದಾರೆ ಅಂತಂದ್ರೆ ಎಲ್ಲ ಅಲ್ಲೋ ಓಡೋಗಿ ಅವ್ರು ಬರೋದಕ್ಕೆ ಮುಂಚೆ ಗಂಟೆಗಟ್ಟಲೆ ಮುಂಚೆ ನಿಂತ್ಕೊಂಡು ಕಾಯ್ಕೊಂಡಿರ್ತಾರೆ ಅವ್ರನ್ನ ರಿಸೀವ್ ಮಾಡೋದಿಕ್ಕೆ. ಅಂಥದ್ರಲ್ಲಿ ಇಲ್ಲಿ ಭಾಗವತವನ್ನ ಕೇಳಬೇಕು ಅಂತ ಹೇಳಿ ದೇವತೆಗಳು ಬರ್ತಾರೆ ಅಂದ್ರೆ ನೀವು ಕಲ್ಪನೆ ಮಾಡ್ಕೊಳ್ಬೇಕು ಎಷ್ಟೊಂದು ಇದಕ್ಕೆ ಪ್ರಾಚುರ್ಯತೆ ಇದೆ, ಉನ್ನತಿ ಇದೆ, ಎಷ್ಟು ಮಹತ್ವವಾಗಿದೆ ಅಂತಕ್ಕಂಥದ್ದನ್ನ ನಾವು ಕಲ್ಪನೆ ಮಾಡ್ಕೊಳ್ಬೇಕು, ಲೆಕ್ಕ ಹಾಕ್ಬೇಕು. ನಾವು ಬರೀ ದುಡ್ಡು ಆಸ್ತಿ ಲೆಕ್ಕ ಹಾಕ್ತಾ ಇರ್ತೀವಿ ಅಥವಾ ಸಂಪಾದನೆ ಮಾಡೋದು ಲೆಕ್ಕ ಹಾಕ್ತಾ ಇರ್ತೀವಲ್ವಾ? ನಮ್ಮ ಔನ್ನತ್ಯ ಅಂತಕ್ಕಂಥದ್ದು ಇದರಲ್ಲಿ ಅಡಕವಾಗಿರೋದ್ರಿಂದ ಇದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ನಮ್ಗೆ ಏನಾಗ್ಬಿಟ್ಟಿದೆ, ಹುಟ್ಟಿದಾರಭ್ಯ ತಗೊಂಡು ಖುಷಿ ಪಟ್ಟಿದ್ದೀವಿ ಹೊರತು ಕೊಟ್ಟು ಖುಷಿ ಪಟ್ಟಿದ ಅನುಭವ ತುಂಬಾ ಕಡಿಮೆ ಅಲ್ವಾ? ನಮ್ಮ ಪಂಚೇಂದ್ರಿಯಗಳಿಂದ ಒಂದೊಂದು ವಿಚಾರ ಬಂದ ಒಂದೊಂಥರ ಖುಷಿ ಪಡ್ತೀವಿ. ಆದರೆ ಅದೆಲ್ಲ ಏನು ಇಲ್ದೇನೆ ನಾವು ಖುಷಿಯಾಗಿರ್ಬೇಕು ಅಂತಕ್ಕಂಥ ಅಭ್ಯಾಸ ನಾವು ಮಾಡ್ಕೊಂಡೇ ಇಲ್ಲ. ನಮ್ಗೆ ಯಾರು ಬೇಕೋ ಅವ್ರು ನಮ್ಮ ಪಕ್ಕದಲ್ಲಿದ್ರೆ ಮಾತ್ರ ನಮಗೆ ಸಂತೋಷ, ಅಥವಾ ನಮ್ಮ ಜೊತೆ ಅವ್ರು ಚೆನ್ನಾಗಿದ್ರೆ ಮಾತ್ರ ಸಂತೋಷ ಅನ್ಕೊಂಡಿದೀವಿ. ಆದ್ರೆ ಏಕಾಂತದಲ್ಲಿ ಕೂತ್ಕೊಂಡು ಕೂಡ ನಾವು ಸಂತೋಷವಾಗಿರ್ಬೇಕು ಅಂತಕ್ಕಂಥ ಅಭ್ಯಾಸ ನಾವು ಮಾಡ್ಕೊಂಡೇ ಇಲ್ಲ. ಯಾವ ದುಡ್ಡು, ಧನ, ಕನಕ, ವಸ್ತು, ವಾಹನ, ಮಿತ್ರರು, ಬಂಧುಗಳು ಯಾರು ಇಲ್ದೇನೆ ಕೂಡ ನಾವು ಏಕಾಂತದಲ್ಲಿ ಆ ಒಂದು ಸಮಾಧಿ ಸ್ಥಿತಿಗೆ ಹೋಗೋ ಪ್ರಯತ್ನವನ್ನು ಪಟ್ಟು ಒಂದು ಸತಿ ಅನುಭವಿಸಿದ್ರೆ ಆ ಸಮಾಧಿ ಸ್ಥಿತಿನ ಎಂದಿಗೂ ಬೇರೆ ಏನು ಬೇಡ ಅನ್ಸುತ್ತೆ. ಹೇಗೆ ನಮಗೆ ಆ ಸುಷುಪ್ತಿ ಅಂತಂದ್ರೆ ನಿಮ್ಗೆ ನಿದ್ರೆಗಿಂತ ಮೇಲಿನ ಒಂದು ಸ್ಥಿತಿ. ಎಷ್ಟೋ ಜನ ನಿದ್ದೆನೇ ಬರಲ್ಲ ಅಂತ ಒದ್ದಾಡ್ತಾರೆ, ಅಂದ್ರೆ ನಿದ್ದೆ ಬಂದ್ರೆ ಖುಷಿ. ಆ ನಿದ್ರೆನಲ್ಲಿ ಸ್ವಪ್ನ ಬಿದ್ದಾಗ ಒಂದ್ಸತಿ ಖುಷಿ, ಒಂದ್ಸತಿ ದುಃಖ. ಆ ಸ್ವಪ್ನವನ್ನ ಮೀರಿದಂತ ಸುಷುಪ್ತಿ ಅವಸ್ಥೆ ಅಂತ ಹೇಳ್ತಾರಲ್ಲ, ಆ ಸುಷುಪ್ತಿ ಅವಸ್ಥೆ ತನಿ ನಿದ್ದೆ ಅಂತ ಹೇಳ್ತಾರಲ್ಲ. ಆ ತನಿ ನಿದ್ದೆ ಆಗ್ಬಿಟ್ರೆ ಬೆಳಗ್ಗೆ ಎದ್ದಾಗ ದೇಹ ಎಷ್ಟು ಉಲ್ಲಾಸವಾಗಿರುತ್ತೆ ಅಲ್ವಾ? ಯಾರು ನೋವು ಇದ್ರೂ ಆ ತನಿ ನಿದ್ದೆಯಲ್ಲಿ ನಮಗೇನೂ ಗೊತ್ತಾಗಲ್ಲ. ನಮ್ಮ ಈ ಒಂದು ಸಂಸಾರ, ಗಂಡ ಹೆಂಡತಿನ, ಮಕ್ಕಳು, ಆಸ್ತಿ ಪಾಸ್ತಿ ಗೀಸ್ತಿ ಏನು ನಮ್ಗಲ್ಲಿ ಇದಾಗೋದಿಲ್ಲ, ಏನೋ ಅರಿವಿಗೆ ಬರಲ್ಲ. ಯಾಕೆಂದ್ರೆ ಇವರಿಂದ ಸುಖ ದುಃಖ ಎರಡೂ ಉಂಟಾಗಿರುತ್ತೆ. ಅಲ್ಲಿ ನಾನಾಗೇ ಇರ್ತೀನಿ ಅಂದ್ರೆ ಆ ಬ್ರಹ್ಮಾನಂದವನ್ನ ಅನುಭವಿಸ್ತೀವಿ ನಾವು. ಹಾಗಾಗಿ ಇಲ್ಲಿ ಆ ದೇವತೆಗಳೇ ಬರ್ತಾ ಇದ್ದಾರೆ ಅಂತ ಅಂದ್ರೆ ಎಷ್ಟೋದ್ರ ಮಹಾತ್ಮ್ಯ ಅನ್ನೋದನ್ನ ನೀವು ಲೆಕ್ಕ ಹಾಕೊಳ್ಬೇಕು. ಶುಕಂ ನತ್ವಾ ವದಂಧರ್ವೇ ಸಕಾರ್ಯ ಕುಶಲಾಹ ಸುರಾಹ ತಥಾ ಸುತಂ ಪ್ರಯಚ್ಛಸ್ವ ಗೃಹೀತ್ವೈವ ಸುಧಾಮಿಮಾಂ. ಶುಕಂ ನತ್ವಾ ವದನ್ ಸರ್ವೇ ಸ್ವಕಾರ್ಯ ಕುಶಲಾಹ ಸುರಾಹ ತಥಾ ಸುಧಾಂ ಪ್ರಯಚ್ಛಸ್ವ ಗೃಹೀತ್ವ. ಇದನ್ನ ಬಿಡಿಸ್ಕೊಳ್ಬೇಕಂದ್ರೆ ಗೃಹೀತ್ವ ಏವ. ಅದನ್ನ ನಾನು ಬಿಡಿಸಿಲ್ಲ ಅಲ್ಲಿ, ಮತ್ತು ಇಲ್ಲಿ ಬರೆದ ಮೇಲೆ ಗಾಯತ್ರಿ ಕಳಿಸ್ತೀನಿ, ಅವ್ರು ಕಳಿಸ್ತಾರೆ. ಗೃಹೀತ್ವ ಏವ ನೀವು ಹೋಗಿ ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಹಾಗೆ ಬಿಡಿಸ್ಕೊಂಡು ಹೇಳ್ಬೇಕಾದ. ಗೃಹೀತ್ವ ಏವ ಸುಧಾ ಇಮಾಂ. ಏನ್ ಹೇಳ್ತಾ ಇದಾರೆ, ಈ ದೇವತೆಗಳು ಬಂದ್ರಲ್ಲ, ಬಂದವರು ಶ್ರೀ ಶುಕ ಮಹಾಮುನಿಗಳು ಈ ಕಥೆಯನ್ನ ಪರೀಕ್ಷೆಗೆ ಹೇಳಲು ಕೂತ್ಕೊಂಡಿದ್ದಾಗ ಆ ದೇವತೆಗಳು ತಮ್ಮ ಕಾರ್ಯ ಸಾಧನೆಯಲ್ಲಿ ತುಂಬಾ ಕುಶಲರಾಗಿರ್ತಾರೆ. ಅಂದ್ರೆ ಈ ಅಷ್ಟದಿಕ್ಪಾಲಕರು ಅಂತ ಇಟ್ಕೊಳ್ಳಿ, ನಿಮಗೆ ಬೇಗ ಅರ್ಥ ಆಗೋದಕ್ಕೆ. ಅಗ್ನಿ ಅಂದ್ರೆ ಅವನು ಸುಡೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್. ನಿಮಗೆ ಕೇನೋಪನಿಷತ್ ಪಾಠ ಆದ್ರೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅವನು ಸುಡೋದನ್ನ ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವನಿಗೆ ಲಿಮಿಟ್ ಕೊಟ್ಟೋದು ಅಷ್ಟೇನೆ. ವಾಯು ಬರೀ ಗಾಳಿ ಬೀಸ್ತಾನೆ, ವರುಣ ಬರೀ ನೀರಿಗೆ ಸಂಬಂಧಪಟ್ಟ ದೇವತೆಗಳು ಅಂತ ಇಟ್ಕೊಳ್ಳಿ ನಿಮ್ಗೆ ಅರ್ಥ ಆಗೋದಕ್ಕೆ. ಆಯಾ ದೇವತೆಗಳು ಅಷ್ಟ್ರಲ್ಲಿ ಮಾತ್ರ ಅರ್ಹರಾಗಿರ್ತಾರೆ, ಅಂದ್ರೆ ಅವ್ರ ಶಕ್ತಿ ಹೆಚ್ಚಾಗಿರುತ್ತೆ. ಅದಕ್ಕೆ ಕೇನೋಪನಿಷತ್ತಲ್ಲಿ ಕಥಾರೂಪವಾಗಿ ಹೇಳಿದ್ದಾರೆ. ದೇವಿ ಬಂದು ಒಂದು ಹುಲ್ಕಡ್ಡಿ ಇಟ್ಟು ಹೇಳ್ತಾಳೆ ಅಗ್ನಿಗೆ, ನೀವು ಸುಡು ನೋಡೋಣ ಅಂತ ಹೇಳಿ. ಅವ್ನಿಗೆ ಏನ್ ಪ್ರಯತ್ನ ಪಟ್ಟರು ಆ ಹುಲ್ಕಡ್ಡಿ ಸುಡಕ್ಕಾಗಲ್ಲ. ವಾಯು ಹೇಳ್ಕೊಳ್ತಾನೆ, ನನಗೆ ವಾಯು ನಾನು ಎಂಥ ಭಾರವನ್ನ ಬೇಕಾದ್ರೂ ಎತ್ಕೊಂಡು ಬಿಸಾಕ್ಬಿಡ್ತೀನಿ ಅಂತ. ಸರಿ, ಈ ಒಂದು ಹುಲ್ಕಡ್ಡಿ ಇಟ್ಟಿನ ಅದನ್ನ ಅಲ್ಲಾಡ್ಸ ನೋಡೋಣ ಅಂತ ಹೇಳ್ತಾರೆ. ಅವನ ಕೈಲಿ ಅಲ್ಲಾಡ್ಸಕ್ಕಾಗಲ್ಲ.
ಹಾಗಾಗಿ ದೇವತೆಗಳು ಆಯಾ ಕೆಲಸಗಳಲ್ಲಿ ಅಂದ್ರೆ ಅಗ್ನಿಯಿಂದ ಸರ್ವವನ್ನು ಸರ್ವಭಕ್ಷಕ ಅಂತ ಅವನ ಹೆಸರು, ಸರ್ವವನ್ನೂ ಸುಡ್ತಕ್ಕಂತಹ ಶಕ್ತಿ ಅವನಿಗೆ. ಸರ್ವಭಕ್ಷಕ ಅಂದ್ರೆ ಎಲ್ಲಾನು ಸುಟ್ಟಾಕಂತಹ ಶಕ್ತಿ ಇರೋದು. ಆಯಾ ಕಾರ್ಯಗಳಲ್ಲಿ ಕುಶಲರಾಗಿರ್ತಕ್ಕಂತಹ ದೇವತೆಗಳು ಕೂಡ ಶುಕ ಮಹರ್ಷಿಗಳು ಕಥೆಯನ್ನ ಹೇಳ್ತಾರೆ ಅಂತ ತಿಳ್ಕೊಂಡು ಓಡೋಡಿ ಬಂದು ಶುಕ ಮಹಾಮನಿಗಳಿಗೆ ನಮಸ್ಕಾರವನ್ನ ಮಾಡ್ತಾರಂತೆ ದೇವತೆಗಳು. ಅಂದ್ರೆ ಆ ಶುಕ ಮಹರ್ಷಿಗಳು ಎಂಥ ಸಾಧಕರು, ಎಂಥ ಬ್ರಹ್ಮಜ್ಞಾನಿಗಳು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಚಿಂತನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಿ, ಅಥವಾ ನಾವು ನಮಗೆ ಹಿರಿಯರಿಗೋ ಗುರುಗಳಿಗೋ ನಮಸ್ಕಾರ ಗೌರವಯುತವಾಗಿ ನಾವು ನಮಸ್ಕಾರವನ್ನ ಮಾಡ್ತೀವಿ. ಆ ಗುರುಗಳಿಗೂ ಇನ್ಯಾರೋ ಬಂದು ನಮಸ್ಕಾರ ಮಾಡ್ತಾರೆ ಅಂತಂದ್ರೆ, ಅಥವಾ ಆ ಗುರುಗಳು ಇನ್ಯಾರಿಗೋ ನಮಸ್ಕಾರ ಮಾಡ್ತಾರೆ ಅಂತಂದ್ರೆ, ನಮ್ಮ ಗುರುಗಳಿಗಿಂತ ಅವ್ರ ಗುರುಗಳು ಇನ್ನೂ ಹೆಚ್ಚು ಶ್ರೇಷ್ಠ ಅಂತ ಅಲ್ವಾ? ನಾವು ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀವಿ, ತಾತಂಗೂ ನಮಸ್ಕಾರ ಮಾಡ್ತೀವಿ. ಆದ್ರೆ ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿಗೆ, ನಮ್ಮ ತಾತ ಅಜ್ಜಿ ಇದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಇಲ್ಲಿ ದೇವತೆಗಳು ಕೂಡ ಬಂದು ಶುಕ ಮಹರ್ಷಿಗಳಿಗೆ ನಮಸ್ಕಾರವನ್ನ ಮಾಡಿ, ಹೇಗೆ ತಲೆಯನ್ನ ಬಗ್ಗಿಸ್ಕೊಂಡು ಕೈಗಳನ್ನ ಜೋಡಿಸ್ಕೊಂಡು ನಮಸ್ಕಾರವನ್ನ ಮಾಡ್ತಾ ಶುಕ ಮಹರ್ಷಿಗಳನ್ನ ಕೇಳ್ತಾರೆ, ಸ್ವಾಮಿ ನೀವು ಈ ಅಮೃತ ಕಲಶವನ್ನು ಸ್ವೀಕರಿಸಿ ಇದರ ಬದಲಾಗಿ ನಮಗೆ ಕಥಾಮೃತದ ದಾನವನ್ನು ಕೊಡಿರಿ ಅಂತ ಕೇಳ್ತಾರೆ. ಯಾವ ಕತೆ? ಯಾವುದೋ ಫಿಲಂ ಸ್ಟೋರಿ ಅಲ್ಲ, ಭಗವದ್ಗೀತೆಯನ್ನ ನಮಗೆ ಹೇಳಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಬಾರ್ಟರ್ ಸಿಸ್ಟಮ್ ಅಂತ ಇತ್ತು ಬಹಳ ಹಿಂದೆ. ಬಾರ್ಟರ್ ಸಿಸ್ಟಮ್ ಅಂದ್ರೆ ಎಕ್ಸ್ಚೇಂಜ್, ಈ ವಸ್ತುನ ಕೊಟ್ಟು ಇನ್ನೊಂದು ವಸ್ತು ನಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋದು. ರಾಗಿ ಕೊಟ್ಟು ಗೋಧಿ ಬೇಕಾ, ಅಥವಾ ಗೋಧಿ ಕೊಟ್ಟು ರಾಗಿ ಬೇಕಾ, ಅಥವಾ ಇನ್ನೇನೋ ಬೇಕಾ, ಅಥವಾ ಏನಾದ್ರು ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ನಾನು ಇಷ್ಟಿಂಗೆ ಈ ವಸ್ತು ಕೊಡ್ತೀನಿ, ನನ್ಗೆ ಈ ಕೆಲಸ ಮಾಡ್ಕೊಡು ಅಂತಕ್ಕಂಥದ್ದು ಬಾರ್ಟರ್ ಸಿಸ್ಟಮ್ ಇತ್ತು. ಆಮೇಲೆ ದುಡ್ಡು ಬಂದ ಮೇಲೆ ಈ ಕೆಲ್ಸಕ್ಕೆ ಇಷ್ಟು ದುಡ್ಡು, ಈ ವಸ್ತುಗೆ ಇಷ್ಟು ದುಡ್ಡು ಅಂತ ಆಯ್ತು. ಆ ಸಿಸ್ಟಮ್ನಲ್ಲಿ ಅಮೃತಕ್ಕಿಂತ, ಅಮೃತ ಅಂದ್ರೆ ಅದನ್ನ ಕೊಡಿದ್ರೆ ಮೃತ್ಯುವೇ ಇಲ್ಲ ಅಂತ ಹೇಳ್ತಾರೆ. ಅಂತಹ ಅಮೃತವನ್ನು ಕೊಟ್ಟು ನೀವು ನಮಗೆ ಭಾಗವತವನ್ನ ಹೇಳಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಸುಧಾ ಅಂತಂದ್ರೆ ಅಮೃತ ಅಂತ, ಸುಧಾ ಅಂತಂದ್ರೆ ಸುಣ್ಣ ಅಂತಾನು ಅರ್ಥ ಇದೆ, ಸುಧಾ ಅಂದ್ರೆ ಅಮೃತ ಅಂತ ಇದೆ. ಹಾಗಾಗಿ ಆಯಾ ಸಂದರ್ಭಕ್ಕೆ ತಕ್ಕನಾಗಿ ಆ ಸಂಸ್ಕೃತ ಪದದ ಅರ್ಥವನ್ನು ನಾವು ಅನ್ವಯಿಸ್ಕೊಳ್ಬೇಕು, ಗೊತ್ತಾಯ್ತಾ? ಹಾಗೆ ಅಮೃತವನ್ನ ಕೊಟ್ಟು ಅವರು ಭಾಗವತವನ್ನ ಹೇಳಕ್ ಕೇಳ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಭಾಗವತದ ಮಾಹಾತ್ಮ್ಯ ಎಷ್ಟು ಅಂತ ಹೇಳಿ ಇಲ್ಲಿ ರೆಕಾರ್ಡ್ ಆಗಿದೆ, ಆಯ್ತಾ? ಅದನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಏವಂ ವಿನಿಮಯೇ ಜಾತೆ ಸುಧಾರಾಜ್ಞಾ ಪ್ರಪೀಯತಾಂ ಪ್ರಭಾಸ್ಯಾಮೋ ವಯಂ ಸರ್ವೇ ಶ್ರೀಮದ್ ಭಾಗವತಾಮೃತಂ. ಏವಂ ವಿನಿಮಯೇ ಜಾತೆ ಸುಧಾ ರಾಜ್ಞಾ ಪ್ರಪೀಯತಾಂ ಪ್ರಭಾಸ್ಯಾಮೋ ವಯಂ ಸರ್ವೇ ಶ್ರೀಮದ್ ಭಾಗವತಾಮೃತಂ. ಈ ಒಂದು ವಿನಿಮಯವನ್ನ ಮಾಡಿಕೊಂಡು ನೀವು ಏನ್ ಮಾಡ್ಬೇಕು? ಭಾಗವತವ ರೂಪವಾದ ಈ ಅಮೃತವನ್ನ ನಮಗೆ ಕೊಟ್ರೆ, ರಾಜ್ಞಾ ಪ್ರಪೀಯತಾಂ ಕೊಟ್ರೆ, ಸುಧಾ ಅಂದ್ರೆ ಅಮೃತವನ್ನ ನೀವು ತಗೊಂಡು ನೀವು ಭಾಗವತವನ್ನ ನಮಗೆ ಕೊಟ್ರೆ, ನಾವು ಈ ಭಾಗವತ ಅಂತಕ್ಕಂತಹ ಅಮೃತವನ್ನ ನಾವು ಕುಡಿತೀವಿ ಅಂತ ಹೇಳ್ತಾ ಇದಾರೆ. ಇನ್ನು ಹೇಳಿದ್ನಲ್ಲ, ರಸಮಯವಾಗಿದೆ ಇದು ಅಂತ ಹೇಳಿದ್ನಲ್ಲ, ಆ ತರದಲ್ಲಿ ಅಮೃತಕ್ಕಿಂತ ಉತ್ಕೃಷ್ಟವಾದಂತ ಈ ಭಾಗವತವನ್ನ ನಾವು ಕುಡಿತೀವಿ ಅಂತಂದ್ರೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಮಾಡ್ತೀವಿ ಅನ್ನೋ ಇದರಲ್ಲಿ ಭಾವಾರ್ಥವನ್ನು ತಗೊಂಡು ಹೇಳ್ಬೇಕು. ಈಗ ಪುಸ್ತಕ ಕೊಟ್ಟರೆ ಪುಸ್ತಕ ಕುಡಿಯಕ್ಕಾಗತ್ತಾ? ಓದ್ತೀವಿ, ಕಣ್ಣಿಂದ ಅಕ್ಷರಗಳನ್ನು ನೋಡಿ ಅದನ್ನ ಅರ್ಥ ಮಾಡ್ಕೊಳ್ತೀವಿ ಅಲ್ವಾ? ಹಾಗೆ ಈ ಅಮೃತ ಕಲಶವನ್ನ ತಗೊಂಡು ನೀವು ನಮಗೆ ಈ ಭಾಗವತ ಅಂತಕ್ಕಂಥ ಅಮೃತವನ್ನ ಕೊಡಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ ದೇವತೆಗಳು ಶುಕ ಮಹರ್ಷಿಗಳಲ್ಲಿ, ವಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಕ್ವ ಮಣಿರ್ಮಹಾಂ ಬ್ರಹ್ಮರಾತೋ ವಿಚಾರ್ಯೈವಂ ತದಾ ದೇವಾಂ ಜಹಾಸಃ.
ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್ ಬ್ರಹ್ಮರಾತೋ ವಿಚಾರ್ಗೈವಂ ತದಾ ದೇವಾಂಜಃ ಸಹ. ಹೇಳ್ತಾ ಇದ್ದಾರೆ ನಿತ್ಯ ಪ್ರತ್ಯುತ್ತರವಾಗಿ, ಈ ಪ್ರಪಂಚದಲ್ಲಿ ಗಾಜಿನ ತುಂಡು ಎಲ್ಲಿ, ಮಹಾ ಅಮೂಲ್ಯವಾದಂತಹ ವಜ್ರ ಎಲ್ಲಿ, ಎಲ್ಲಿಯ ಸುಧೆ ಅಂದ್ರೆ ಅಮೃತ ಮತ್ತು ಎಲ್ಲಿಯ ಹರಿಕತೆ, ಹೀಗೆ ಯೋಚಿಸಿ ಶ್ರೀ ಶುಕ ಮಹಾಮುನಿಗಳು ಆಗ ದೇವತೆಗಳನ್ನ ಪರಿಹಾಸ್ಯ ಮಾಡೋದ್ಯಾರೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಕನ್ನಡದಲ್ಲಿ ನಿಮಗೆ ಅಲ್ಲಿ ಬ್ರೇಕಪ್ ಮಾಡಿ ಆದ್ಮೇಲೆ ಅರ್ಥನೂ ಬರ್ದೀನಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕಾಚಹ ಅಂತಂದ್ರೆ ಇಲ್ಲಿ ಗಾಜು ಅಂತ ಸಂಸ್ಕೃತದಲ್ಲಿ, ಅದಕ್ಕೆ ಅದು ಕನ್ಫ್ಯೂಷನ್ ಅಂತ ಬರ್ದೀನಲ್ಲಿ. ಓಕೆ, ಶುಕ ಮಹರ್ಷಿಗಳು ಪರಿಹಾಸ್ಯವನ್ನ ಮಾಡ್ತಾ ಇದ್ದಾರೆ ದೇವತೆಗಳನ್ನ. ಯಾತಕ್ಕೆ ಅಂದ್ರೆ, ಒಂದು ಚಿಕ್ಕ ಕಥಾರೂಪವಾಗಿ ಹೇಳ್ಬೇಕು ಅಂತಂದ್ರೆ, ಒಬ್ಬ ವೃದ್ಧನಾದ ತಂದೆ ಸಾಯೋ ಸಮಯದಲ್ಲಿ ಮಗನಿಗೆ ಒಂದು ಕಲ್ಲನ್ನ ಕೊಟ್ಬಿಟ್ಟು, ಇದನ್ನ ಹೋಗಿ ಇದ್ರ ಬೆಲೆಯನ್ನ ತಿಳ್ಕೊಂಬ, ಎಲ್ಲೂ ಮಾರ್ಬೇಡ, ಇದ್ರ ಬೆಲೆಯನ್ನು ತಿಳ್ಕೊಂಬ ಅಂತ ಹೇಳಿ ಕಳಿಸ್ತಾನಂತೆ. ಅದಕ್ಕೆ ಅವನು ಹೋಗ್ತಾನೆ, ಒಬ್ಬ ಆರ್ಡಿನರಿ ಯಾರೋ ವ್ಯಕ್ತಿ ಹತ್ರ. ಅವ್ನು ನೋಡಿ ಆ ಕಡೆ ಈ ಕಡೆ ನೋಡಿ, ಇದೇನು ಕೆಲ್ಸಕ್ಕೆ ಬರಲ್ಲ, ಇದು ಸುಮ್ಮನೆ ಪೇಪರ್ ವೆಯ್ಟ್ ಅಂತ ನಾವು ಯೂಸ್ ಮಾಡ್ತೀವಲ್ಲ ಗಾಜಿಂದು, ಆ ಥರ ಇಟ್ಕೊಳ್ಬೋದು, ಇದಕ್ಕೆ ಒಂದು 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನಂತೆ. ಸರಿ ಅನ್ಬಿಟ್ಟು ಮಾರ್ಬೇಡ ಅಂತ ಹೇಳಿ ಏನಲ್ಲಪ್ಪ, ಸರಿ ಅನ್ಬಿಟ್ಟು ಇನ್ಯಾವುದೋ ಒಂದು ಆರ್ಡಿನರಿ ಜ್ಯುವೆಲರಿ ಶಾಪ್ಗೆ ಹೋಗ್ತಾನಂತೆ. ಆ ಆರ್ಡಿನರಿ ಜ್ಯುವೆಲರಿ ಶಾಪ್ಗೆ ಹೋದಾಗ ಅವನು ಆ ಕಡೆ ಈ ಕಡೆ ನೋಡಿ, ಇದೇನೋ ಒಂಥರ ವಜ್ರದ ತರ ಇದೆ, ಅವನಿಗೆ ಅಷ್ಟು ಜ್ಞಾನ ಇಲ್ಲ ಅದ್ರ ಬಗ್ಗೆ, ತರ ಇದೆ, ವಜ್ರದ ತರ ಇದೆ ಅನ್ಕೊಂಡು, ಸರಿ ಒಂದು 500 ರೂಪಾಯಿ ಕೊಡ್ತೀನಿ ನಾನು. ಸರಿ ಇನ್ನೊಂದು ಸ್ವಲ್ಪ ಉತ್ತಮವಾದಂತಹ ಅವನ ಹತ್ರ ಹೋದಾಗ ಅವನು ನೋಡ್ಬಿಟ್ಟು, ಇದಕ್ಕೊಂದು 5 ಲಕ್ಷ ಕೊಡ್ತೀನಿ ನಾನು. ಇನ್ನೂ ಉತ್ತಮವಾದಂತಹ ಜ್ಞಾನಿ, 64 ವಿದ್ಯೆಗಳಲ್ಲಿ ರತ್ನ ಪರೀಕ್ಷಾ ಅಂತಕ್ಕಂಥದ್ದು ಒಂದು ವಿದ್ಯೆ. ಅಂಥ ರತ್ನ ಪರೀಕ್ಷೆಯಲ್ಲಿ ಚೆನ್ನಾಗಿ ತಿಳ್ಕೊಂಡಿರೋನ ಹತ್ರ ಹೋದಾಗ 5 ಕೋಟಿ ಕೊಡ್ತೀನಿ ಇನ್ನಂತೆ. ಅಂದ್ರೆ 5 ರೂಪಾಯಿಂದ 5 ಕೋಟಿಗೆ ಹೋಯ್ತು ಬೆಲೆ. ಅಂದ್ರೆ ನಮಗೆ ಎಲ್ಲವನ್ನೂ ಏನಾಗ್ಬಿಟ್ಟಿದೆ ಪ್ರಪಂಚದಲ್ಲಿ, ದುಡ್ಡಿನ ರೂಪದಲ್ಲೇ ನಾವು ಅಳತೆ ಮಾಡೋದು ಅಲ್ವಾ. ಹಾಗಾಗಿ ದೇವತೆಗಳು ಕೂಡ ಈ ಅಮೃತ ಅಂತಕ್ಕಂಥದ್ದು ಹೆಚ್ಚು ಮೌಲ್ಯಯುತವಾದದ್ದು. ಹಾಗಾಗಿ ನಾವು ಈ ಶುಕ ಮಹರ್ಷಿಗಳಿಗೆ ಪ್ರಲೋಭನೆ ಮಾಡಿದ್ರೆ ಅಮೃತವನ್ನ ತಗೊಂಡು ಭಾಗವತವನ್ನ ಕೊಟ್ಬಿಡ್ತಾರೆ ಅಂತ ಇವ್ರು ಲೆಕ್ಕಾಚಾರ ಹಾಕಿದ್ರು ದೇವತೆಗಳು. ಅವರು ಬ್ರಹ್ಮರ್ಷಿ, ಬ್ರಹ್ಮಜ್ಞಾನಿಗಳು, ಯಾರೋ ಶುಕ ಮಹರ್ಷಿಗಳು. ಅಂಥವ್ರ ಹತ್ರ ಇವ್ರು ಆಟ ನಡೆಯತ್ತಾ? ಅದಕ್ಕೆ ಅವರು ಇವ್ರಿಗೆ ಪರಿಹಾಸ್ಯವನ್ನ ಮಾಡಿ, ವಾಕಚಃ ಕ್ವಾಮಣಿಹಿ, ಎಲ್ಲಿಯ ಗಾಜು, ಎಲ್ಲಿಯ ವಜ್ರ ಅಂತ ಹೇಳಿ ಅವ್ರಿಗೆ ಪರಿಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಯಾರೋ ಶುಕ ಮಹರ್ಷಿಗಳು ದೇವತೆಗಳಲ್ಲಿ. ಮುಂದೆ ಹೇಳ್ತಾ ಇದ್ದಾರೆ, ಅಭಕ್ತಾಂಸ್ತಾಂಶ ವಿಜ್ಞಾಯ ನನತೌ ಸಕಥಾಮೃತಂ ಶ್ರೀಮದ್ ಭಾಗವತೀ ವಾರ್ತಾ ಸುರಾಣಾಮಪಿ ದುರ್ಲಭ. ಅಭಕ್ತಾಂ ಆಂಸ್ತಾಂಶ್ಚ ವಿಜ್ಞಾಯ ನ ದದೌ ನ ಸ ದದೌ ಸ ಕಥಾಮೃತಂ ಶ್ರೀಮದ್ ಭಾಗವತೀ ವಾರ್ತಾ ಸುರಾಣಾಂ ಅಪಿ ದುರ್ಲಭ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನಿಮ್ಮನ್ನ ಎಷ್ಟು ಹೊಗಳ್ತಾ ಇದ್ದಾರೆ. ದೇವತೆಗಳಿಗೆ ಕೂಡ ಈ ಭಾಗವತ ಕೇಳೋ ಒಂದು ಅರ್ಹತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನೀವೆಲ್ಲ ಈ ಭಾಗವತ ಕಥನ ಶ್ರವಣದಲ್ಲಿ ಭಾಗವಹಿಸ್ತಾ ಇದೀವಿ ಅಂದ್ರೆ ನಮ್ಗೆ ಎಷ್ಟು ಪುಣ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಂಡು ಆ ಶ್ರೀಕೃಷ್ಣನಲ್ಲಿ ಶರಣಾಗತಿಯನ್ನ ಹೊಂದಿ ನಮಗೆ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇದು ಜ್ಞಾನ ಸಾಗರ ಅಲ್ವಾ. ನಮಗೆ ಇರ್ತಕ್ಕಂಥದ್ದು ಶಕ್ತಿ ಒಂದು ಟೈಮ್ಗೆ 1 ಲೋಟ ನೀರು ಕುಡಿಬಹುದು, ಇಲ್ಲ ಹೆಚ್ಚು ದಾಹ ಆಗಿದ್ರೆ 2 ಲೋಟ ಕುಡಿತೀವಿ ಅಷ್ಟೇ. ಸಮುದ್ರದಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಏನ ಲೆಕ್ಕಾಚಾರ ಹಾಕಕ್ಕಾಗತ್ತಾ? ಎಷ್ಟು ನದಿಗಳು ಬಂದು ಸೇರ್ಕೊಂಡು ಕೂಡ ಅದರ ಮಟ್ಟವನ್ನ ಅದು ಕಾಪಾಡ್ಕೊಳ್ಳುತ್ತೆ. ಅಂತಹ ಜ್ಞಾನ ಸಾಗರ ಈ ಭಾಗವತ. ಆ ಭಾಗವತ
ಮೌಲ್ಯ ಎಷ್ಟು ಅಂತ ನಿಮ್ಗಾಗಲೇ ಗೊತ್ತಾಗಿದೆ ಅಂತ ಅಂದಾಜು ಮಾಡ್ತೀನಿ. ದೇವತೆಗಳು ಕೂಡ ಅನರ್ಹರು. ಯಾಕೆಂದ್ರೆ ದೇವತೆಗಳು ಅಂದ್ರೆ ಅವರು ಚಂಚಲಚಿತ್ತರು ಅಂತ ಹೇಳಿ ಪುರಾಣಗಳಲ್ಲಿ ಪ್ರಖ್ಯಾತಿ. ಅಮೃತವನ್ನು ಕೊಟ್ಟರು ಕೂಡ ಅದನ್ನ ಅರ್ಹತೆ ಇರೋರು ಮಾತ್ರ ಕೊಡಬೇಕು ಅಂತ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅಂತಂದ್ರೆ ಯಾರ್ಯಾರಿಗೆ ಈ ಭಾಗವತನ್ನ ಕೇಳ್ತಕ್ಕಂತಹ ಒಂದು ಯೋಗ ಯೋಗ್ಯತೆ ಎರಡು ಇದೆಯೋ ಅಂಥವ್ರು ಮಾತ್ರ ಇದ್ರಲ್ಲಿ ಭಾಗವಹಿಸಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಣ ಇದ್ರೂನು ಋಣ ಇದ್ದಷ್ಟೇ ಅಂತ ಹೇಳಿ ಒಂದು ಕನ್ನಡದಲ್ಲಿ ಗಾದೆ. ಗಂಡ ಕೋಟ್ಯಾಧಿಪತಿ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಎಷ್ಟೋ ಜನಕ್ಕೆ ಮಕ್ಕಳೇ ಆಗಲ್ಲ, ಅಥವಾ ಮಕ್ಕಳಾಗ್ತಾರೆ ಅಯೋಗ್ಯರು ಹುಟ್ಟುತ್ತಾರೆ, ಅಥವಾ ಗಂಡ ಹೆಂಡಿನಲ್ಲಿ ಸಾಮ್ಯತೆ ಇರೋದಿಲ್ಲ, ಕೋಟಿಗಟ್ಟಲೆ ದುಡ್ಡಿದೆ, ಅಥವಾ ಅವರು ಅದನ್ನ ಎಂಜಾಯ್ ಮಾಡೋದಕ್ಕೆ ಆರೋಗ್ಯ ಇರೋದಿಲ್ಲ. ಹೀಗೆ 108 ಸಮಸ್ಯೆಗಳು ಅಲ್ವಾ. ಅದಕ್ಕೇನೆ ಹೇಳ್ತಾರೆ ಹಣ ಇದ್ರೂ ಋಣ ಇದ್ದಷ್ಟೇ ಅಂತ ಹೇಳಿ. ಹಾಗಾಗಿ ಇಲ್ಲಿ ದೇವತೆಗಳು ಕೂಡ ಅರ್ಹರಲ್ಲ ಅಂತ ಹೇಳಿ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಯಾರು ಭಾಗವತದಲ್ಲಿ ಭಾಗವಹಿಸಿ ಈ ಕಥಾಮೃತವನ್ನ ಕುಡಿತಾರೋ, ಯಾರು ಈ ಕಥಾಮೃತವನ್ನ ಚೆನ್ನಾಗಿ ಪುನಃ ಪುನಃ ಅಧ್ಯಯನ ಮಾಡಿ ಆ ಕೃಷ್ಣನ ಒಲುಮೆಗೆ ಪಾತ್ರರಾಗ್ತಾರೋ ಅಂಥವರೇ ಧನ್ಯರು ಅಂಥೇಳಿ ನಾವು ಚಿಂತನೆಯನ್ನ ಮಾಡಬೇಕು. ಕಥಾರೂಪದಲ್ಲಿ ಸುಮ್ಮನೆ ಪುಸ್ತಕ ತಗೊಂಡು ನೀವೇ ಓದ್ಕೊಳ್ಬೋದು, ಆದರೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದಾಗ ಹೇಗೆ ನಮಗೆ ಮೊಸರನ್ನ ತಿನ್ಬೇಕಾದ್ರೆ ಉಪ್ಪಿನಕಾಯಿ ಇದ್ರೆ ಇನ್ನೂ ಹೆಚ್ಚು ರುಚಿ ಅನ್ಸುತ್ತೋ, ಅಥವಾ ಸಾರು ಜೊತೆ ಪಲ್ಯ ಇತ್ಯಾದಿಗಳಿದ್ದಾಗ ರುಚಿ ಅನ್ಸುತ್ತೋ, ಹಾಗೆ ವಿಚಾರವನ್ನ ತಿಳಿಸ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದಾಗ ಮಾತ್ರ ಅದು ನಮಗೆ ರುಚಿ ಹತ್ತತ್ತೆ. ಒಂದು ಸತಿ ರುಚಿ ಹತ್ತಿದ ಮೇಲೆ ಅದನ್ನ ನಮಗೆ ಪದೇ ಪದೇ ಬೇಕು ಅನ್ಸುತ್ತೆ ಅಲ್ವಾ. ಈಗ ಸ್ವೀಟ್ ಪ್ರಿಯರಿಗೆ ಆ ಸ್ವೀಟ್ ಸಿಕ್ಕರೆ ಬಹಳ ಸಂತೋಷ, ಖಾರ ತಿನ್ನೋರು ಖಾರ ಸಿಕ್ಕರೆ ಸಂತೋಷ. ಹಾಗೆ ಈ ಒಂದು ಸಾಹಿತ್ಯದಲ್ಲಿ, ಈ ಒಂದು ಪುರಾಣದಲ್ಲಿ, ಈ ಒಂದು ಜ್ಞಾನ ಸಾಗರದಲ್ಲಿ ಮುಳುಗ್ತಾ ಇದ್ರೆ ಪದೇ 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 ಮುಳುಗ್ಬೇಕು ಅನ್ಸುತ್ತೆ. ಹೇಗೆ ನಮ್ಗೆ ನಾಲ್ಗೆಗೆ ಒಂದು ರುಚಿ ಸಿಕ್ಕರೆ ಅದನ್ನೇ ಮತ್ತೆ ಮತ್ತೆ ಅಪೇಕ್ಷೆ ಪಡ್ತೀವೋ, ಹಾಗೆ ಆ ಜ್ಞಾನದ ರುಚಿ, ಭಕ್ತಿಯ ರುಚಿ, ಆ ದೈವದಲ್ಲಿ ನಮಗೆ ಮನಸ್ಸು ಮಿಲನ ಆಗ್ತಾ ಹೋದ ಹಾಗೆ ನಮಗೆ ಆ ಕಡೆಗೆ ಒಲಮೆ ಬರುತ್ತೆ. ಜೂಜಾಡೋರ್ಗೆ ಜೂಜ್ ಕಡೆನೇ ಇಳಿತಾ ಇರತ್ತೆ, ಕುಡಿಯೋರ್ಗೆ ಕುಡಿಯೋ ಕಡೆನೇ ಇಳಿತಾ ಇರುತ್ತೆ ಮನಸ್ಸು. ಹಾಗೆ ನಮ್ಮ ಮನಸ್ಸು ನಮ್ಮನ್ನ ಸರಿಯಾದ ರೀತಿಯಲ್ಲಿ ವಿವೇಕದಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ಹಾಗೆ ತಗೊಂಡು ಹೋಗ್ತಕ್ಕಂಥದ್ದು ಈ ಭಗವದ್ಗೀತೆ, ಭಾಗವತ ಇತ್ಯಾದಿ ಇತ್ಯಾದಿ ಗ್ರಂಥಗಳು. ಮುಂದೆ ಹೇಳ್ತಾ ಇದ್ದಾರೆ ಹೀಗೆ, ಪ್ರಾಜ್ಞೋ ಮೋಕ್ಷಂ ತಥಾ ವೀಕ್ಷ್ಯ ಪುರಾಧಾತಾಪಿ ವಿಸ್ಮಿತಃ ಸತ್ಯಲೋಕೆ ತುಲಾಂ ಬದ್ಧ್ವಾತೋ ಲಯತ್ ಸಾಧನಾದ್ಯಜಃ. ರಾಜ್ಞೋ ಮೋಕ್ಷಂ ತಥಾ ವೀಕ್ಷ್ಯ ಪುರಾ ಧಾತಾಪಿ ವಿಸ್ಮಿತಃ ಸತ್ಯಲೋಕೆ ತುಲಾಂ ಬದ್ಯತೋ ಲಯ ಸಾಧನಾತ್ ಯಜಃ. ಬದ್ಧಾತ್ ತೋಲಯ ಇನ್ನು ಬಿಡಿಸ್ಕೊಂಡಾಗ ನೀವು ಆ ಥರ ಆಗುತ್ತದೆ. ಏನ್ ಮಾಡಿದ್ರಂತೆ, ಒಂದ್ಸತಿ ಈ ಭಾಗವತವನ್ನ ಕೇಳಕ್ಕೆ ಯಾರು ಅರ್ಹರು ಅಂತಕ್ಕಂಥದ್ದನ್ನ ತೂಕ ಮಾಡೋದಕ್ಕೆ ಹೋದ್ರಂತೆ. ಅವಾಗ ದೇವತೆಗಳು ಯಾರಕ್ಕೆ ಅನಾಧಿಕಾರಿ ಅಂದ್ರೆ ಭಕ್ತಿ ಶೂನ್ಯರು ಅಂತ ಹೇಳಿ ದೇವತೆಗಳಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಕಥಾಮೃತವನ್ನ ಅವ್ರಿಗೆ ಕೊಡ್ಲಿಲ್ಲ. ಹೀಗೆ ಈ ಒಂದು ಭಾಗವತದ ಕತೆ ದೇವತೆಗಳಿಗೂ ಕೂಡ ದುರ್ಲಭವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಹೇಳ್ತಾರೆ, ಲಘೂನ್ಯನ್ಯಾನಿ ಜಾತಾನಿ ಗೌರವೇಣ ಇದಂ ಮಹತ್ ತದಾ ಋಷಿಗಣ ಸರ್ವೇ ವಿಸ್ಮಯಂ ಪರಮಂ ಯಯುಃ. ಲಘೂನ್ ಅನ್ಯಾನಿ ಜಾತಾನಿ ಗೌರವೇಣ ಇದಂ ಮಹತ್ ತದ್ ಋಷಿಗಣಾಃ ಸರ್ವೇ ವಿಸ್ಮಯಂ ಪರಮಂ ಯುಯಃ. ಏನಾಯ್ತು, ಹಿಂದೆ ಶ್ರೀಮದ್ ಭಾಗವತದ ಶ್ರವಣದಿಂದಲೇ ರಾಜ ಪರೀಕ್ಷಿತನು ಮುಕ್ತನಾದದನ್ನು ನೋಡಿ ಬ್ರಹ್ಮದೇವರಿಗೆ ಭಾರೀ ಆಶ್ಚರ್ಯವಾಗಿತ್ತು. ಅವರು ಸತ್ಯಲೋಕದಲ್ಲಿ ತಕ್ಕಡಿ ಹಿಡಿದು ಎಲ್ಲಾ ಸಾಧನೆಗಳನ್ನು ತೂಕ ಮಾಡಿದರು. ಬೇರೆ ಎಲ್ಲಾ ಸಾಧನೆಗಳು ತೂಕದಲ್ಲಿ ಹಗುರವಾಗಿ ಭಾಗವತವು ಎಲ್ಲಕ್ಕಿಂತ ಭಾರವಾಯಿತು. ಇದನ್ನು ನೋಡಿ ಎಲ್ಲಾ ಋಷಿಗಳಿಗೆ ಭಾರೀ ವಿಸ್ಮಯವಾಯಿತು.
ಅವರೆಲ್ಲರೂ ಕಲಿಯುಗದಲ್ಲಿ ಭಗವದ್ ರೂಪವಾದ ಭಾಗವತದ ಶಾಸ್ತ್ರದ ಶ್ರವಣ ಪಾರಾಯಣವು ಕೂಡಲೇ ಮೋಕ್ಷ ಕೊಡುವಂಥದ್ದು ಎಂದು ನಿಶ್ಚಯಿಸಿದರು. ಬ್ರಹ್ಮ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಆಯ್ತಾ? ಆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಆಯುಷ್ಯ ಇದೆ. ಸಂಕಲ್ಪ ಮಾಡ್ಬೇಕಾದ್ರೆ ನೀವು ಕೇಳಿಸ್ಕೊಂಡಿದ್ರೆ ಸರಿಯಾಗಿ ಗಮನ ಕೊಟ್ಟು ಗೊತ್ತಾಗುತ್ತೆ. ದ್ವಿತೀಯ ಪರಾರ್ಧೆ 51ನೇ ವರ್ಷ ಅಥವಾ 50 ವರ್ಷ ಕಂಪ್ಲೀಟ್ ಆಗ್ಬಿಟ್ಟಿದೆ ಒಂದು. ಈಗ ಎಬೋ 50 ಬಂದೇನೆ, 60ನೋ 70ನೋ. ದ್ವಿತೀಯ ಪರಾರ್ಧೆ ಅಂದ್ರೆ 100 ವರ್ಷ ಆಯುಷ್ಯ ಅಂತ ಅವನು ಫಿಕ್ಸ್ ಮಾಡಿದ್ದಾರೆ. ಆ 100 ವರ್ಷದಲ್ಲಿ 50 ವರ್ಷ ಆಗೋಗಿದೆ, ಇನ್ನು 50 ವರ್ಷ ಅವನ ಲೆಕ್ಕದಲ್ಲಿ. 4 ಚತುರ್ಯುಗಗಳು 4 ಸತಿ ಸುತ್ತಿದ್ರೆ ಅವನಿಗೆ ಒಂದು ಹಗಲಾಗತ್ತೆ, ಆಯ್ತಾ? ಅಂಥ ಬ್ರಹ್ಮನಿಗೆ ಕೂಡ ಒಂದು ಆಯುಷ್ಯ ಅಂತ ಇದೆ. ಆದ್ರೆ ಈ ಬ್ರಹ್ಮ ಅಂತೇನು ನಾವು ಹೇಳ್ತೀವಿ ಅದು ನಿರಾಕಾರ ಬ್ರಹ್ಮ. ಅದಕ್ಕೆ ಆದ್ಯಂತ, ಅದು ಆದ್ಯಂತ, ಆ ಸಾಕ್ಷಿ, ಆ ಚೈತನ್ಯ, ಆ ಬ್ರಹ್ಮ ಇದೆಯಲ್ಲ ಅದು. ಈ ಬ್ರಹ್ಮ ಅಂತ ದೀರ್ಘ ಏನು ಹೇಳೋದು ಹೇಳ್ತೀವಲ್ಲ, ಈ ಬ್ರಹ್ಮನಿಗೆ ಆಯುಷ್ಯ ಇದೆ. ಇಂಥ ದೀರ್ಘಾಯುಷ್ಯವುಳ್ಳಂತಹ ಬ್ರಹ್ಮನಿಗೆ ಒಂದಾನೊಂದು ಕಾಲದಲ್ಲಿ ಸಂದೇಹ ಆಗೋಯ್ತಂತೆ. ಏನಿದು, ಇಷ್ಟೊಂದು ಇದಕ್ಕೆ ಬೆಲೆ ಇದೆಯಾ? ದೇವತೆಗಳಿಗೂ ಕೂಡ ಇದನ್ನ ಕೊಡೋದಕ್ಕೆ ಅರ್ಹರಲ್ಲ ಅವರು ಪಡ್ಕೊಳ್ಳೋದಿಕ್ಕೆ ಅಂತ ವಿಸ್ಮಿತನಾದಂತಹ ಆ ಚತುರ್ಮುಖ ಬ್ರಹ್ಮ ಎಲ್ಲ ಪುರಾಣಗಳು ಎಲ್ಲವನ್ನೂ ಕೂಡ ನೋಡಿ ತೂಕವನ್ನ ಮಾಡಿದ್ನಂತೆ. ಸತ್ಯದೋಲ್ಲೋಕದಲ್ಲಿರ್ತಕ್ಕಂತಹ ಉತ್ತಮವಾದಂತಹ ವಸ್ತುಗಳನ್ನೆಲ್ಲ ಹಾಕಿ ಭಾಗವತವನ್ನೇ ಒಂದ್ ಕಡೆ ಇಟ್ಟಾಗ ಈ ಭಾಗವತದ ತೂಕ ಎಷ್ಟು ಅಂತಂದ್ರೆ ಅವನಿಟ್ಟಿರೋ ಎಲ್ಲಾ ವಸ್ತುಗಳು ತೂಕನೂ ಸೇರಿ ಈ ಭಾಗವತ ಇರ್ತಕ್ಕಂತಹ ತಟ್ಟೆ, ತಗಡಿಯ ತಟ್ಟೆ ಮೇಲೆ ಏಳಲಿಲ್ಲ ಅಂತ ಹೇಳಿ ಆಶ್ಚರ್ಯಾಗಿ, ಓಹೋ ಇದು ಅತ್ಯಂತ ಪರಿಶುದ್ಧವಾದಂತಹ ಮೋಕ್ಷದಾಯಕವಾದಂತಹ ಅಮೂಲ್ಯವಾದಂತಹ ಅನರ್ಘ್ಯ ರತ್ನ, ಇದು ತಕ್ಷಣವೇ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಅಂತ. ಹೇಗೆ ಸೈನೈಡ್ ನಾಲ್ಗಿಗೆ ಟಚ್ ಆ ತಕ್ಷಣ ಪ್ರಾಣ ಫಟ್ ಅಂತ ಹೋಗುತ್ತೆ, ಹಾಗೆ ಈ ಭಾಗವತವನ್ನ ಯಾರು ಶ್ರವಣ ಮಾಡ್ತಾರೆ ಅವ್ರಿಗೆ ಇಹಜನ್ಮದ ಎಲ್ಲ, ಇಹಜನ್ಮ ಏನೋ ಜನ್ಮ ಜನ್ಮಾಂತರದ ಎಲ್ಲ ಪಾಪಕರ್ಮಗಳು ಕೂಡ ನಾಶವಾಗಿ ಅವ್ರಿಗೆ ಸುಖ ಸೌಖ್ಯಗಳು ಉಂಟಾಗತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಸೃಷ್ಟಿಕರ್ತ ಅಂತ ನಾವೇನ್ ಮಾತಾಡ್ತೀವಿ, ಆ ಹಣೆ ಬರಹ, ಬ್ರಹ್ಮನ ಬರಹ ಅಂತ ಏನು ಹೇಳ್ತೀವಿ, ಅಂತಹ ನಮ್ಮ ಬರಹವನ್ನ ಬರೆದಂತಹ ಆ ಚತುರ್ಮುಖ ಬ್ರಹ್ಮನೇ ಈ ಭಾಗವತ ಅಂತಕ್ಕಂಥದ್ದು ಮೋಕ್ಷಪ್ರದಾಯಕ ಅಂತ ಹೇಳಿ ನಿರ್ಧಾರವನ್ನ ಮಾಡ್ದ ಅಂತ ಹೇಳಿ ಈ ಒಂದು ಭಾಗವತದಲ್ಲಿ ಅದರ ಮಹಾತ್ಮೆಯನ್ನ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗವತವನ್ನ ಶ್ರದ್ಧಾ ಭಕ್ತಿಗಳಿಂದ ಕೇಳಿ ಪುನಃ ಮನನವನ್ನು ಮಾಡುತ್ತಾ ಆ ಕೃಷ್ಣನಿಗೆ ನಾವು ಶರಣಾಗತಿಯನ್ನ ಎಷ್ಟು ಹೊಂದ್ತೀವಿ ಅಷ್ಟರ ಮಟ್ಟಿಗೆ ನಾವು ಪರಿಶುದ್ಧರಾಗ್ತೀವಿ, ಅಂದ್ರೆ ಈ ಚಿತ್ತಶುದ್ಧಿ ಆಗತ್ತೆ ಅಲ್ವಾ? ಈಗ ಮಾವಿನಕಾಯಿ ಬಂದು ಬಿಟ್ಟು ಪ್ರಪಂಚದಲ್ಲಿ ಅದು ಮಾವಿನಕಾಯಿ ಇದ್ದಾಲು ರುಚಿ ಅಂತ ಒಂಥರ ತಿಂತೀವಿ. ಈ ತೋತಾಪುರಿ ಆದಾಗ ಅದು ಪೂರ್ತಿ ಮಾಗಿರಲ್ಲ, ಪೂರ್ತಿ ಕಾಯೂ ಅಲ್ಲ, ಅದನ್ನು ಕೂಡ ಸವಿತೀವಿ ಅಲ್ವಾ? ಹೆಣ್ಮಕ್ಳಿಗೆ ಜಾಸ್ತಿ ಸ್ವಲ್ಪ ತೋತಾಪುರಿ ಇದ್ರೆ ಇಷ್ಟ ಅಲ್ವಾ? ಅದನ್ನು ಸವಿತೀವಿ. ಅದು ಚೆನ್ನಾಗಿ ಪಕ್ವವಾಗಿ ಹಣ್ಣಾದಾಗ ಅದು ಇನ್ನೊಂಥರ ರುಚಿ ಕೊಡತ್ತೆ. ಆದ್ರೆ ಬಾಳೆಕಾಯಿನ ನೀವು ತಿನ್ನಕ್ಕಾಗಲ್ಲ, ಅದು ಅರ್ಧಂಬರ್ಧ ಆದಾಗ್ಲೂ ತಿನ್ನಕ್ಕಾಗಲ್ಲ. ಚೆನ್ನಾಗಿ ಹಣ್ಣಾದ್ರೆ ಮಾತ್ರ ತಿನ್ಬೋದು, ತೀರಾ ಹಣ್ಣಾಗ್ಬಿಟ್ಟು ತಿನ್ನಕ್ಕಾಗಲ್ಲ ಅಲ್ವಾ? ಹಾಗೆ ನಮ್ಮ ಮಾನಸಿಕ ಸ್ಥಿತಿ ಯಾವ ಥರ ಇದೆ ಅಂತ ನಾವು ಯೋಚನೆ ಮಾಡಿ, ನಾವು ಹೀಚ್ಕಾಯಿ ಆಗಿದೀವ, ಇನ್ನು ಎಲೆ ರೂಪದಲ್ಲೇ ಇದೀವ, ಮೊಗ್ಗಾಗಿದೀವ, ಹೂವಾಗಿದೀವ ಅಂತಕ್ಕಂಥದ್ದನ್ನ ನಾವೇ ನಮ್ಮ ಜೀವನಕ್ಕೆ ನಾವು ಮೌಲ್ಯವನ್ನ ಗುರ್ತು ಮಾಡ್ಕೊಳ್ಬೇಕು. ಗುರ್ತು ಮಾಡ್ಕೊಂಡಾಗ ಏನಾಗತ್ತೆ, ಇನ್ನು ಎಲ್ಲಿ ತನಕ ಹೋಗ್ಬೇಕು ನಾವು ಅನ್ನೋದು ನಾವೇ ನಿರ್ಧಾರ ಮಾಡ್ಬೇಕು. ಇನ್ನೊಬ್ರು ಸರ್ಟಿಫೈ ಮಾಡೋದು ಅವಶ್ಯಕತೆ ಇಲ್ಲ ಅಲ್ವಾ? ಯಾವಾಗ್ಲೂ ತೃಪ್ತಿ ಅಂತಕ್ಕಂಥದ್ದು ಎಲ್ಲಿಂದ ಬರುತ್ತೆ?
ನಮ್ಮ ಮನಸ್ಸಿಂದ ಬರ್ತಕ್ಕಂಥದ್ದು ತೃಪ್ತಿ, ಇನ್ನೊಬ್ರು ಕೊಡ್ತಕ್ಕಂಥದ್ದು ಸರ್ಟಿಫಿಕೇಟ್. ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೆಜರ್ಡ್ ಬೈ ಅವರ್ ಸೆಲ್ಫ್, ಸರ್ಟಿಫೈಡ್ ಬೈ ಅದರ್ಸ್. ಅದರ್ ಸರ್ಟಿಫಿಕೇಶನ್ ಬೇಡ. ನಮ್ಮ ತೃಪ್ತಿ ಅನ್ನೋದು ಮುಖ್ಯ. ಯಾಕೆಂದ್ರೆ ನಮ್ಮ ಆನಂದ ನಮ್ಮದು, ನಮ್ಮ ಸಂತೋಷ ನಮ್ಮದು, ನಮ್ಮ ಜೀವನ ನಮ್ಮದು. ಹಾಗಾಗಿ ನಾವು ಎಲೆ ಆಗಿದ್ರೆ ಹೂವಾಗಕ್ಕೆ, ಹೂವಾಗಿದ್ರೆ ಕಾಯಾಗಕ್ಕೆ, ಕಾಯಾಗಿದ್ರೆ ಹಣ್ಣಾಗಿ ನಮ್ಮ ಆತ್ಮ ನಿವೇದನೆಯನ್ನ ಆ ಕೃಷ್ಣನಲ್ಲಿ ಅಥವಾ ಆ ನಿರಾಕಾರ ಬ್ರಹ್ಮನಲ್ಲಿ ಲೀನ ಮಾಡ್ಕೊಳ್ಳೋದಕ್ಕೆ ಸತತವಾದ ಪ್ರಯತ್ನವನ್ನು ನಾವು ಪಟ್ಟಿದ್ದೇ ಆಯ್ತು ಅಂತಂದ್ರೆ ನಮ್ಮ ಜನ್ಮ ಜನ್ಮಾಂತರದ ಕರ್ಮಾನುಸಾರವಾಗಿ ನಮಗೆ ಫಲ ದೊರಕತ್ತೆ. ಹಾಗಾಗಿ ಈ ಒಂದು ಭಾಗವತದ ಕಥನ ಶ್ರವಣವನ್ನ ಯಥಾಶಕ್ತಿ ಮಾಡ್ತಾ 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 ನಾವು ಹಿಂದೆ ಅಧ್ಯಯನ ಮಾಡಿದ್ದ ಭಗವದ್ಗೀತೆಯನ್ನು ಸಹ ಸಮಯ ಸಿಕ್ಕಿದಾಗೆಲ್ಲ ಅದನ್ನು ಸ್ವಲ್ಪ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ನಮ್ಮ ಕಾಲಹರಣವನ್ನ ಹೇಗ್ ಮಾಡಬೇಕು ಅಂತಂದ್ರೆ ಸತ್ಸಂಗದಲ್ಲಿ ಮಾಡಬೇಕು. ಸತ್ಸಂಗದಲ್ಲಿ ಮಾಡಿದಾಗ ಏನಾಗತ್ತೆ, ನಮಗೆ ಆ ಚಿತ್ತಶುದ್ಧಿ ಆಗತ್ತೆ. ಇಲ್ಲ ಅಂತಂದ್ರೆ ನಾವು ಬರೀ ಕ್ರೈಮ್ ಸ್ಟೋರಿ, ಫೇಸ್ಬುಕ್ಕು, ರೀಲ್ಸು, ಇನ್ನೇನೋ ನೋಡ್ದಾ ಕೂತ್ಕೊಂಡಿದ್ರೆ ಮನಸ್ಸು ಆ ಕಡೆನೇ ಹೋಗುತ್ತೆ. ಅದು ಯಾವುದು ಉಪಯೋಗ ಇಲ್ಲ. ಹಾಗಾಗಿ ನಮ್ಮ ಫೇಸ್ಬುಕ್ ಕಡೆ ತಿರುಗಿಸ್ದೆ ಆ ಕೃಷ್ಣನ್ ಫೇಸ್ ಕಡೆ ತಿರುಗಿಸಿ ರೀಲ್ ಬಿಟ್ಬಿಟ್ಟು ರಿಯಲ್ ಏನು ಅಂತ ನಾವು ಅರ್ಥ ಮಾಡಿಕೊಂಡು ಆ ಕಡೆ ನಾವು ಹೋಯ್ತು ಅಂತಂದ್ರೆ ನಮ್ಮ ಜೀವನ ಪರಿಪೂರ್ಣ ವಿವೇಕವನ್ನ ಉಪಯೋಗಿಸ್ಕೊಂಡು. ಇಲ್ಲ ಅಂತಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಕಟ್ಟಿಟ್ಟ ಬುತ್ತಿ. ಆ ಬುತ್ತಿಯಿಂದ ಹೊರಗೆ ಬರಬೇಕು ಅಂತಂದ್ರೆ ನಾವು ಸತತವಾದಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಆ ವಾಗ್ದೇವಿಗೆ, ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ವೇದವ್ಯಾಸ ಮಹರ್ಷಿಗಳಿಗೆ, ಶಂಕರಾಚಾರ್ಯರಿಗೆ, ಶುಕ ಮಹರ್ಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಆ ವಾಗ್ದೇವಿ ಏನ್ ನುಡಿಸಿದ್ಲು ಅದನ್ನ ಇವತ್ತಿಗೆ ಉಪಸಂಹಾರ ಮಾಡ್ತಾ ಈ ಒಂದು ಶಾಂತಿ ಮಂತ್ರದಿಂದ ಈ ಒಂದು ಭಾಗವತದ ಕಥನ ಶ್ರವಣವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.